ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಕಿರಣ್ ಸರ್ ಮಾತಾಡ್ತಾ ಇದ್ದೀನಿ ಟ್ರಿಪಲ್ ಟಿ ಅಕಾಡೆಮಿಯಿಂದ. ಬನ್ನಿ ಮಕ್ಕಳ, ಇವತ್ತು ನಾನು ನಿಮ್ಮ ರಿವಿಷನ್ ಕ್ಲಾಸಲ್ಲಿ ಯಾವುದೆಲ್ಲ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಇದೊಂಥರ ಎಲ್ಲರ ಫೇವ್ರೆಟ್ ಚಾಪ್ಟರ್ ಅಂತ ಹೇಳ್ಬೋದು ಕೆಮಿಸ್ಟ್ರಿಯಲ್ಲಿ. ದಟ್ ಇಸ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಬನ್ನಿ ಮಕ್ಕಳ, ಆಲ್ಕೋಹಾಲ್, ಫಿನಾಲ್ಸ್, ಈಥರ್ಸ್ ಅಲ್ಲಿ ನಮಗೆ ಮಿಡ್ ಟರ್ಮ್ ಎಕ್ಸಾಮಿಗೆ ಚಾಪ್ಟರ್ ಮೇಲೆ ಯಾವುದೆಲ್ಲ ಕ್ವಶನ್ಸ್ ಅನ್ನ ಕೇಳ್ಬೋದು, ಯಾವ ಕ್ವಶನ್ಸು ಯಾವ ಒಂದು ಮಾರ್ಕ್ಸ್ ವೆಯ್ಟೇಜ್ಗೆ ನಮಗೆ ಇನ್ಕ್ಲೂಡ್ ಆಗುತ್ತೆ ಅದನ್ನ ಫಸ್ಟ್ ನೋಡ್ಬೋಣ. ಮಿಡ್ ಟರ್ಮ್ಗೆ ಅಂತ ಬಂದ್ರೆ ನೋಡಿ, ಮಾರ್ಕ್ಸ್ ಅಲಾಟ್ಮೆಂಟ್ ಫ್ರಮ್ ದಿಸ್ ಚಾಪ್ಟರ್ ಅಂತ ಹೇಳಿದ್ರೆ ನಂಬರ್ ಆಫ್ 1 ಮಾರ್ಕ್ ಕ್ವಶನ್ ನಮಗೆ 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಲವೊಂದ್ಸರಿ 3 ಕೂಡ ಕೇಳೋ ಚಾನ್ಸಸ್ ಇರುತ್ತೆ. 2 ಮಾರ್ಕ್ ಕ್ವಶನ್ ಅಂತ ಬಂದ್ರೆ 2 ಕ್ವಶನ್ಸ್ ಅಂಡ್ 3 ಮಾರ್ಕ್ ಕ್ವಶನ್ಸ್ ಅಂತ ಬಂದ್ರೆ 3 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆನ್ ಅಂಡ್ ಅವರೇಜ್ ನಮಗೆ ಈ ಚಾಪ್ಟರ್ ಅಲ್ಲಿ 14 to 16 ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬರೀ ಯಾವ್ದೆಲ್ಲ 1 ಮಾರ್ಕ್, 2 ಮಾರ್ಕ್ ಮತ್ತೆ 3 ಮಾರ್ಕ್ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಚಾಪ್ಟರ್ ಅಲ್ಲಿ ಅದನ್ನ ಫಸ್ಟ್ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಅದಾದ್ಮೇಲೆ ಅಡಿಷನಲ್ ಆಗಿ ಯಾವ್ದೆಲ್ಲ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆಲ್ಕೋಹಾಲ್, ಫಿನಾಲ್ಸ್, ಈಥರ್ಸ್ ಅಲ್ಲಿ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. 1 ಮಾರ್ಕ್ ಕ್ವಶನ್ಸ್ ಅಂತ ಬಂದ್ರೆ ಫಸ್ಟ್ ಕ್ವಶನ್ ಬಂದು, ವಾಟ್ ಈಸ್ ಲ್ಯೂಕಾಸ್ ರಿಯೇಜೆಂಟ್? ಲ್ಯೂಕಾಸ್ ರಿಯೇಜೆಂಟ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ದ ರಿಯೇಜೆಂಟ್ ವಿಚ್ ಈಸ್ ಯೂಸ್ ಟು ಡಿಫರೆನ್ಶಿಯೇಟ್ ಪ್ರೈಮರಿ, ಸೆಕೆಂಡರಿ, ಟೆರ್ಷಿಯರಿ ಆಲ್ಕೋಹಾಲ್ಸ್ ಅಂತ ಹೇಳ್ಕೊಟ್ಟಿರ್ತಾರೆ. ಆ ಲ್ಯೂಕಾಸ್ ರಿಯೇಜೆಂಟ್ ಕಾಂಪೋಸಿಷನ್ ಅನ್ನ 1 ಮಾರ್ಕ್ ಅಲ್ಲಿ ಕೇಳ್ತಾರೆ. ಸೊ ಬನ್ನಿ, ಲ್ಯೂಕಾಸ್ ರಿಯೇಜೆಂಟ್ ಕಾಂಪೋಸಿಷನ್ ಅಂತ ಕೇಳಿದ್ರೆ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ವಿತ್ ಕಾನ್ಸಂಟ್ರೇಟೆಡ್ HCl. ಈ ಮಿಕ್ಸ್ಚರ್ ಆಫ್ ಅನೈಡ್ರಸ್ ZnCl2 ಮತ್ತೆ ಕಾನ್ಸಂಟ್ರೇಟೆಡ್ HCl ಅನ್ನ ಲ್ಯೂಕಾಸ್ ರಿಯೇಜೆಂಟ್ ಅಂತ ಹೇಳ್ತಾರೆ. ಆ ಲ್ಯೂಕಾಸ್ ರಿಯೇಜೆಂಟ್ ನಮಗೆ ಡಿಫ್ರೆನ್ಶಿಯೇಟಿಂಗ್ ಟೆಸ್ಟ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟೆರ್ಷಿಯರಿ ಆಲ್ಕೋಹಾಲ್ಸ್ ಅಲ್ಲಿ ಕೇಳುತ್ತೆ. ನೆಕ್ಸ್ಟ್ 1 ಮಾರ್ಕ್ ಅಲ್ಲಿ, ಆಲ್ಕೋಹಾಲ್ಸ್ ಆರ್ ವೀಕರ್ ಆಸಿಡ್ಸ್ ದ್ಯಾನ್ ವಾಟರ್, ವೈ? ನೋಡಿ, ಆಲ್ಕೋಹಾಲ್, ಫಿನಾಲ್ಸ್, ಈಥರ್ಸ್ ಅಲ್ಲಿ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಂದ್ರೆ ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ. ಅಸಿಡಿಕ್ ನೇಚರ್ ಮೇಲೆ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಈ ತರ ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್ ಅನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದರಲ್ಲಿ ಒನ್ ಆಫ್ ದ ಕ್ವಶನ್ ಅಂತಂದ್ರೆ ಆಲ್ಕೋಹಾಲ್ಸ್ ಆರ್ ವೀಕರ್ ಆಸಿಡ್ಸ್ ದ್ಯಾನ್ ವಾಟರ್ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಅಸಿಡಿಕ್ ಸ್ಟ್ರೆಂತ್ಗೆ ಒಂದು ರಿಲೇಷನ್ ಅನ್ನ ಬರೆದಿರ್ತೀನಿ. ಅಸಿಡಿಕ್ ಸ್ಟ್ರೆಂತ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಈಗ ಬನ್ನಿ ಮಕ್ಕಳ, ಆಲ್ಕೋಹಾಲ್ಸ್ ಅಂತ ಹೇಳಿದ್ರೆ ಅದಕ್ಕೆ ಜನರಲ್ ಫಾರ್ಮುಲಾ ಬಂದು ROH, ವಾಟರ್ ಅಂತ ಬಂದ್ರೆ H2O. ಸೊ H2O ಅಂತಂದ್ರೆ ಆಕ್ಸಿಜನ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು 2 ಹೈಡ್ರೋಜನ್ ಆಟಮ್ಸ್. ಹೈಡ್ರೋಜನ್ ನಮಗೆ ಇಟ್ ಆಕ್ಟ್ಸ್ ಆಸ್ ಒಂಥರ ಆಂಫಿಬಿ ಅಂತರ, ಅಂದ್ರೆ ನಮಗೆ ಹೈಡ್ರೋಜನ್ ಎಲೆಕ್ಟ್ರಾನ್ ಡೊನೇಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ, ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹೈಡ್ರೋಜನ್ ನಾವು ಒಂಥರ ನ್ಯೂಟ್ರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಬನ್ನಿ, ಆಲ್ಕೋಹಾಲ್ಸ್ ಅಲ್ಲಿ ಬಂದ್ರೆ ROH, ಆಕ್ಸಿಜನ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಆಲ್ಕೈಲ್ ಗ್ರೂಪ್ ಅಂತ ಹೇಳ್ತೀವಿ. ವಾಟ್ ಆರ್ ಆಲ್ಕೈಲ್ ಗ್ರೂಪ್? ಆಲ್ಕೈಲ್ ಗ್ರೂಪ್ ನೇಚರ್ ಹೇಳುತ್ತೆ ಆಲ್ಕೈಲ್ ಗ್ರೂಪ್ ಆಕ್ಟ್ಸ್ ಆಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಹಾಗಾದ್ರೆ ಇಲ್ಲಿ ನೋಡಿ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇತ್ತು ಅಂತಂದ್ರೆ ಅಸಿಡಿಕ್ ಸ್ಟ್ರೆಂತ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಇನ್ ಆಲ್ಕೋಹಾಲ್ಸ್ ವಿ ಹ್ಯಾವ್ ಎಲೆಕ್ಟ್ರಾನ್ ಡೊನೇಟಿಂಗ್ ಆಲ್ಕೈಲ್ ಗ್ರೂಪ್. It decreases the acidic strength. Therefore, alcohols are weaker acids than water ಅಂತ ಹೇಳ್ತೀವಿ. ಇದು ಒಂದು ರೀಸನ್. ತುಂಬಾನೇ ರೀಸನ್ಸ್ ಹೇಳ್ಬೋದು, ಬಟ್ ಇಟ್ಸ್ ಅ ಸಿಂಪ್ಲೆಸ್ಟ್ ರೀಸನ್ ಅಂತ ನಾನು ಹೇಳ್ತೀನಿ. ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ ಅಂತ ಬಂದ್ರೆ, ಆರ್ಥೋನೈಟ್ರೋಫಿನಾಲ್ ಹ್ಯಾಸ್ ಲೋವರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ಪ್ಯಾರಾನೈಟ್ರೋಫಿನಾಲ್, ವೈ ಅಂತ ಕೇಳ್ತಾರೆ. ನೋಡಿ, ಫಸ್ಟ್ ವಿಲ್ ರೈಟ್ ದ ಸ್ಟ್ರಕ್ಚರ್. ಆರ್ಥೋನೈಟ್ರೋಫಿನಾಲ್ ಅಂತಂದ್ರೆ ಹೀಗೆ, ಇಲ್ಲಿ ವಿಲ್ ರೈಟ್ ನೈಟ್ರೋ ಗ್ರೂಪ್, ಇಲ್ಲಿ ಆಲ್ಕೋಹಾಲಿಕ್ ಗ್ರೂಪ್ ಅನ್ನ ಬರೆಯೋಣ. ಸೊ ಇದು ಆರ್ಥೋನೈಟ್ರೋಫಿನಾಲ್. ಪ್ಯಾರಾನೈಟ್ರೋಫಿನಾಲ್ ಅಂತಂದ್ರೆ ಹೀಗೆ, ಸೊ ಇಲ್ಲಿ ಆಸ್ ಯೂಶುವಲ್ OH, ಇಲ್ಲಿ NO2 ಗ್ರೂಪ್ ಅನ್ನ ಬರೆದಿರ್ತೀನಿ. ಸೊ ಇದು ಪ್ಯಾರಾನೈಟ್ರೋಫಿನಾಲ್. ನೋಡಿ, ಆರ್ಥೋನೈಟ್ರೋಫಿನಾಲ್ why it is having a lower boiling point than paranitrophenol ಅಂತಂದ್ರೆ, in orthonitrophenol we can expect intramolecular hydrogen bonding. ಇಲ್ಲಿ intramolecular hydrogen bonding ಇರುತ್ತೆ ಮಕ್ಕಳ. ಸೊ ಹಾಗಾದ್ರೆ ವಾಟ್ ಅಬೌಟ್ ಪ್ಯಾರಾನೈಟ್ರೋಫಿನಾಲ್? ಪ್ಯಾರಾನೈಟ್ರೋಫಿನಾಲ್ ಅಂತ ಬಂದ್ರೆ ಇಲ್ಲಿ ನಮಗೆ
ಇಂಟರ್ ಮಾಲಿಕ್ಯುಲಾರ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ನೋಡಿ ಏನ್ ಡಿಫರೆನ್ಸು, ನಮಗೆ ಇಂಟರ್ ಮಾಲಿಕ್ಯುಲಾರ್ ಹೈಡ್ರೋಜನ್ ಬಾಂಡಿಂಗ್ ಆದ್ರೆ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡುತ್ತೆ. ಅದು ಇಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಇವನ್ ವ್ಯಾಂಡರ್ವಾಲ್ಸ್ ಫೋರ್ಸು ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಇಂಟ್ರಾ ಮಾಲಿಕ್ಯುಲಾರ್ ಹೈಡ್ರೋಜನ್ ಬಾಂಡಿಂಗ್ ಅಂತಂದ್ರೆ ನೋಡಿ ಇಲ್ಲಿ ನಮಗೆ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇದೆ ಅಂತಂದ್ರೆ ಈ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಡ್ಯೂ ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ಇಂಟ್ರಾ ಮಾಲಿಕ್ಯುಲಾರ್ ಹೈಡ್ರೋಜನ್ ಬಾಂಡಿಂಗ್ ದೇ ಕಮ್ ಕ್ಲೋಸ್ ಟು ಈಚ್ ಅದರ್. ಆಗ ಆಬ್ವಿಯಸ್ಲಿ ಸರ್ಫೇಸ್ ಏರಿಯಾ ಏನಾಗುತ್ತೋ ಡಿಕ್ರೀಸಸ್. ಸೊ ಬಾಯ್ಲಿಂಗ್ ಪಾಯಿಂಟ್ ನಿಮಗೆ ಗೊತ್ತಿರೋ ಹಾಗೆ ಸರ್ಫೇಸ್ ಏರಿಯಾ ಮೇಲೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ಹೇಳ್ತೀವಿ. ಇಫ್ ಸರ್ಫೇಸ್ ಏರಿಯಾ ಇನ್ಕ್ರೀಸಸ್ ವಿಚ್ ಶೋಸ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್, ಇಫ್ ಸರ್ಫೇಸ್ ಏರಿಯಾ ಡಿಕ್ರೀಸಸ್ ಇಟ್ ಶೋಸ್ ಲೋವರ್ ಬಾಯ್ಲಿಂಗ್ ಪಾಯಿಂಟ್. ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಬರೀತೀರಾ, ನಾನು ಜಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಐ ಹ್ಯಾವ್ ರಿಟನ್ ಸ್ಟ್ರಕ್ಚರ್. ಅದರ್ವೈಸ್ ನೀವು ರೀಸನ್ ಇಷ್ಟೇ ಬರೀಬಹುದು. ಆರ್ಥೋನೈಟ್ರೋಫಿನಾಲ್ ಫಾರ್ಮ್ಸ್ ಇಂಟ್ರಾಮಾಲಿಕ್ಯುಲಾರ್ ಹೈಡ್ರೋಜನ್ ಬಾಂಡಿಂಗ್, ಹೆನ್ಸ್ its boiling point is lower than that of paranitrophenol because it forms intermolecular hydrogen bonding. ಇಷ್ಟು ಬರ್ತರೆ ಸಾಕಾಗುತ್ತೆ. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ ಅಂತ ಬಂದ್ರೆ ಫಿನಾಲ್ಸ್ ಆರ್ ಸ್ಟ್ರಾಂಗರ್ ಆಸಿಡ್ಸ್ ದ್ಯಾನ್ ಆಲ್ಕೋಹಾಲ್ಸ್. ವೈ? ಆಲ್ರೆಡಿ ನಾನು ರಿಲೇಷನ್ ಅನ್ನ ಎಕ್ಸ್ಪ್ಲೈನ್ ಮಾಡಿಬಿಟ್ಟೆ. ಅಸಿಡಿಕ್ ಸ್ಟ್ರೆಂತ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಹೇಳ್ಕೊಟ್ಟಿದ್ದೀನಿ. ನೋಡಿ ಈಗ ಫಿನಾಲ್ಸ್ ಅಂತ ಬಂದ್ರೆ OH group is directly attached to benzene ring. Alcohols anta bandre OH group is directly attached to alkyl group. Same reason kondro, ಏನು ಚೇಂಜ್ ಆಗಲ್ಲ ಇಲ್ಲಿ. ನೋಡಿ ಫಿನಾಲ್ ಅಲ್ಲಿ OH is directly attached to benzene ring. ಈ ಒಂದು ಕೇಸಲ್ಲಿ benzene acts as an electron withdrawing group. Alcohols ಅಲ್ಲಿ OH group is directly attached to alkyl group. It is an electron donating group. ಇದರ ಜೊತೆಗೆ ಇನ್ನು ತುಂಬಾ ರೀಸನ್ಸ್ ಅನ್ನ ಹೇಳ್ಬೋದು. ದ ಫಿನಾಕ್ಸೈಡ್ ಅಯಾನ್ ಫಾರ್ಮ್ಡ್ ಡ್ಯೂರಿಂಗ್ ದ ಡಿಸೋಸಿಯೇಷನ್ ಆಫ್ ಫಿನಾಲ್ ಈಸ್ ಅ ಸ್ಟೇಬಲ್ ಒನ್. ಯಾಕೆ ಅಂತಂದ್ರೆ ಡ್ಯೂ ಟು ರೆಸೋನೆನ್ಸ್. ಬಟ್ ದ ಆಲ್ಕಾಕ್ಸೈಡ್ ಅಯಾನ್ ಫಾರ್ಮ್ಡ್ ಈಸ್ ಲೆಸ್ ಸ್ಟೇಬಲ್ ದ್ಯಾನ್ ಫಿನಾಕ್ಸೈಡ್ ಅಯಾನ್. ಇಷ್ಟು ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಯಾವುದೋ ಒಂದು ರೀಸನ್ನು ಕರೆಕ್ಟ್ ಎಕ್ಸ್ಪ್ಲಾನೇಷನ್ ಇರುವಂತ ಒಂದು ರೀಸನ್ ಬರೆದ್ರೆ ವಿಲ್ ಗೆಟ್ ಅ ಕಂಪ್ಲೀಟ್ ಮಾರ್ಕ್ಸ್. 2 ಮಾರ್ಕ್ ಕ್ವಶನ್ ಗೆ ಬರೋಣ. ಎಕ್ಸ್ಪ್ಲೈನ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ನೋಡಿ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಈ ಕ್ವಶನ್ ನ ನಾರ್ಮಲಿ ಕೇಳ್ತಾನೆ ಇರ್ತಾರೆ, ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ ಅಂತ ಹೇಳ್ಬೋದು. ಏನ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್? ಇಲ್ಲಿ ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂದ್ರೆ RX ನಾನು ಯಾವ್ದಾದ್ರು ಒಂದು ಸಿಂಪಲ್ ಆಲ್ಕೈಲ್ ಹ್ಯಾಲೈಡ್ ನ ಕನ್ಸಿಡರ್ ಮಾಡ್ತೀನಿ, CH3Br ಅಂತ ಕನ್ಸಿಡರ್ ಮಾಡೋಣ. ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂದ್ರೆ ಇದು ಮಿಥೈಲ್ ಬ್ರೋಮೈಡ್, ಇದು ನಾನು ಜನರಲ್ ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದೇನೆ. ವೆನ್ ಆಲ್ಕೈಲ್ ಹ್ಯಾಲೈಡ್ ಆನ್ ಟ್ರೀಟಿಂಗ್ ವಿತ್ ಸೋಡಿಯಂ ಆಲ್ಕಾಕ್ಸೈಡ್ ಅಂತ ಕನ್ಸಿಡರ್ ಮಾಡೋಣ. ಲೆಟ್ ಮಿ ಟೇಕ್ CH3 ಇನ್ನೊಂದು ಕ್ವಶನ್ ಅನ್ನ ಇಲ್ಲೇ ಡಿಸ್ಕಸ್ ಮಾಡ್ಬಿಡ್ತೀನಿ ನಿಮಗೆ. ಸೊ ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ ಆನ್ ಟ್ರೀಟಿಂಗ್ ವಿತ್ ಸೋಡಿಯಂ ಆಲ್ಕಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ? ಯು ವಿಲ್ ಗೆಟ್ ಅನ್ ಈಥರ್ ಫಾರ್ಮೇಶನ್ ಆಗುತ್ತೆ. ಸೊ ಈಥರ್ ನಮ್ಗೆ ಇಲ್ಲಿ ಫಾರ್ಮೇಶನ್ ಆಗೋ ಈಥರ್ ಬಂದು CH3O CH3 with the byproduct formed is NaBr byproduct ಆಗಿ ಫಾರ್ಮೇಶನ್ ಆಗುತ್ತೆ. ಈ ತರ ರಿಯಾಕ್ಷನ್ ಅನ್ನ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಂತ ಹೇಳ್ತೀವಿ. ನೀವು ಇಷ್ಟು ಕಾಂಪ್ಲಿಕೇಟೆಡ್ ಎಕ್ಸಾಂಪಲ್ ಬೇಕಂತ ಏನಿಲ್ಲ. ವಿ ಕ್ಯಾನ್ ರೈಟ್ ಅ ಸಿಂಪಲ್ ಎಕ್ಸಾಂಪಲ್. CH3Cl ಅಂತ ಬರೆದು NaOCH3 ಅಂತ ಬರೆದ್ರೆ you'll get dimethyl ether CH3OCH3 ಸಿಗುತ್ತೆ with the formation of NaCl as a byproduct. ಇಷ್ಟೇ ಬರೀಬಹುದು. ಸೊ ಏನ್ ಬರೀತೀರಾ? ಮೆಥೈಲ್ ಕ್ಲೋರೈಡ್ ಆನ್ ಟ್ರೀಟಿಂಗ್ ವಿತ್ ಸೋಡಿಯಂ ಮೆಥಾಕ್ಸೈಡ್ ಗಿವ್ಸ್ ಡೈಮಿಥೈಲ್ ಈಥರ್. ಇಷ್ಟೇ ಬರೆದ್ರೆ ಸಾಕು. ಬಟ್ ಈ ಎಕ್ಸಾಂಪಲ್ ಪರ್ಟಿಕ್ಯುಲರ್ಲಿ ನಾನು ಯಾಕೆ ಬರ್ದಿದ್ದೀನಿ ಅಂತಂದ್ರೆ ಕಂಡೀಷನ್ಸ್ ಕೂಡ ನಿಮ್ಗೆ ಹೇಳ್ಬಿಡ್ತೀನಿ ಇಲ್ಲೇನೆ. ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಫಾಲೋಸ್ SN2 ಮೆಕ್ಯಾನಿಸಮ್. ನಮಗೆ SN2 ಮೆಕ್ಯಾನಿಸಮ್ ನ ಫಾಲೋ ಮಾಡುತ್ತೆ. ಈಗ ನಿಮ್ಗೆ ಕ್ವಶನ್ಸ್ ಅರೈಸ್ ಆಗ್ಬಹುದು. SN2 ಮೆಕ್ಯಾನಿಸಮ್ ಫಾಲೋ ಆಗುತ್ತೆ ಅಂತಂದ್ರೆ ವಾಟ್ ಈಸ್ ದ ರಿಯಾಕ್ಟಿವಿಟಿ ಆರ್ಡರ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ಡ್ಯೂರಿಂಗ್ SN2 ಮೆಕ್ಯಾನಿಸಮ್? SN2 ಮೆಕ್ಯಾನಿಸಮ್ ಅಲ್ಲಿ ಮಿಥೈಲ್ ಹ್ಯಾಲೈಡ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್, ದ್ಯಾನ್ ಸೆಕೆಂಡರಿ, ದ್ಯಾನ್ ಟೆರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್. ತುಂಬಾ ಸರಿ ಅವರು ಒಂದು ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ, ಹೌ ಕ್ಯಾನ್ ವಿ ಪ್ರಿಪೇರ್ ಮಿಥೈಲ್ ಟೆರ್ಷಿಯರಿ ಬ್ಯೂಟೈಲ್ ಈಥರ್ ಅಂತ ಕೇಳಿರೋ ಚಾನ್ಸಸ್ ತುಂಬಾ ಇದೆ. ಈ ತರ ಒಂದು ಈಥರ್ನ ನಾವು ಪ್ರಿಪೇರ್ ಮಾಡಬೇಕು ಅಂತಂದ್ರೆ ವಿ ಕಾಂಟ್ ಟೇಕ್
ಏನು ಟೆರ್ಷರಿ ಬ್ಯೂಟೈಲ್ ಹ್ಯಾಲೈಡ್. ಟೆರ್ಷರಿ ಬ್ಯೂಟೈಲ್ ಹ್ಯಾಲೈಡ್ ತಗೊಂಡ್ರೆ ರಿಯಾಕ್ಷನ್ ಆಗಲ್ಲ. ನಾವು ಕಂಪಲ್ಸರಿ ಸೋಡಿಯಂ ಟೆರ್ಷರಿ ಬ್ಯೂಟಾಕ್ಸೈಡ್ ಅನ್ನೇ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಆಲ್ಕೈಲ್ ಹ್ಯಾಲೈಡ್ ಶುಡ್ ಬಿ ಐದರ್ ಮಿಥೈಲ್ ಹ್ಯಾಲೈಡ್ ಆರ್ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್. ಸೊ ಹಂಗಾಗಿ ಇದೊಂದು ಗೊತ್ತಿರಲಿ, SN2 ಮೆಕ್ಯಾನಿಸಮ್ ಫಾಲೋ ಆಗುತ್ತೆ. ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಲ್ಲಿ ನಾವು ಯಾವ್ದಾದ್ರು ಟೆರ್ಷಿಯರಿ ಗ್ರೂಪ್ ಅಥವಾ ಸೆಕೆಂಡರಿ ಗ್ರೂಪ್ ಇರೋಂಥ ಈಥರ್ನ ಪ್ರಿಪೇರ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಟೆರ್ಷಿಯರಿ ಆರ್ ಸೆಕೆಂಡರಿ ಗ್ರೂಪ್ ನಮಗೆ ಯಾವ ಕಾಂಪೌಂಡ್ ಇಂದ ಬರಬೇಕು ಅಂತಂದ್ರೆ ಸೋಡಿಯಂ ಆಲ್ಕಾಕ್ಸೈಡ್ ಇಂದಾನೇ ಬರಬೇಕು. ಅಂಡ್ ಆಲ್ಕೈಲ್ ಹ್ಯಾಲೈಡ್ ಯಾವಾಗ್ಲೂ ಐದರ್ ಮಿಥೈಲ್ ಹ್ಯಾಲೈಡ್ ಇರುತ್ತೆ ಆರ್ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಇರುತ್ತೆ. ಗೊತ್ತಿರ್ಲಿ ಮಕ್ಕಳ ಇದು. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ ಅಂತ ಬಂದ್ರೆ ವಾಟ್ ಈಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್. ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತಂದ್ರೆ ತುಂಬಾ ಸಿಂಪಲ್. ಏನ್ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತಂದ್ರೆ ವೆನ್ ಪ್ರೈಮರಿ ಆಲ್ಕೋಹಾಲ್ reacts with concentrated when primary alcohols reacts with carboxylic acid in presence of concentrated H2SO4 gives a compound with fruity odor known as ester formation ಆಗುತ್ತೆ. ಈ ರಿಯಾಕ್ಷನ್ ಅನ್ನೇ ನಾವು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ವೆನ್ ಪ್ರೈಮರಿ ಆಲ್ಕೋಹಾಲ್ಸ್ on reaction with carboxylic acid in presence of concentrated H2SO4 gives a compound with fruity odor known as ester, and the reaction is said to be esterification reaction. ಬನ್ನಿ ಈಗ ಪ್ರೈಮರಿ ಆಲ್ಕೋಹಾಲ್ ಅಂತ ಹೇಳಿದೆ. ಲೆಟ್ ಮಿ ಕನ್ಸಿಡರ್ CH3OH ಕನ್ಸಿಡರ್ ಮಾಡೋಣ. ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತಂದ್ರೆ ಸೊ ನಾನು ಆಪೋಸಿಟ್ ಏನು ಸೈಡ್ ಇಂದ ಬರ್ಕೊಂಡು ಹೋಗ್ತೀನಿ. CH3C⁻OH ನೋಡಿ ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಂಡಿರ್ಲಿ. ನಿಮಗೆ ಇವನ್ MCQs ಅಲ್ಲಿ ಈ ಕ್ವಶನ್ ಅನ್ನ ತುಂಬಾ ಸರಿ ರಿಪೀಟೆಡ್ಲಿ ಕೇಳಿರ್ತಾರೆ. ನಮಗೆ ತುಂಬಾ ಜನಕ್ಕೆ ಇಲ್ಲಿ ಒಂದು ಕನ್ಫ್ಯೂಷನ್ ಆಗೋ ಕಂಡೀಷನ್ ಬರುತ್ತೆ. ಏನಕ್ಕೆ ಅಂತಂದ್ರೆ ನೋಡಿ, ಬಿಟ್ವೀನ್ ಆಲ್ಕೋಹಾಲ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ವಿಚ್ ಇಸ್ ಸ್ಟ್ರಾಂಗರ್ ಆಸಿಡ್ ಅಪ್ಪ ಕೇಳಿದ್ರೆ ನಾರ್ಮಲ್ ಆಗಿ 90% ಸ್ಟೂಡೆಂಟ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆರ್ ಸ್ಟ್ರಾಂಗರ್ ಆಸಿಡ್ ದ್ಯಾನ್ ಆಲ್ಕೋಹಾಲ್ ಅಂತಾನೆ ಹೇಳ್ಬಿಡ್ತಾರೆ. ಅಫ್ಕೋರ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಸ್ಟ್ರಾಂಗರ್ ಆಸಿಡ್ ದ್ಯಾನ್ ಆಲ್ಕೋಹಾಲ್. ಬಟ್ ನಾರ್ಮಲಿ ನಾವು ಅಸಿಡಿಕ್ ನೇಚರ್ ಅಂತಂದ್ರೆ ಏನ್ ಹೇಳ್ತೀವಿ, ದ ಕಾಂಪೌಂಡ್ ವಿಚ್ ಹ್ಯಾಸ್ ಅ ಟೆಂಡೆನ್ಸಿ ಟು ಲಿಬರೇಟ್ H+ ಅಯಾನ್ ಅಂತ ಹೇಳ್ತೀವಲ್ವಾ. ಅಫ್ಕೋರ್ಸ್ ಇದು ಸ್ಟ್ರಾಂಗರ್ ಆಸಿಡ್. ಬಟ್ ಈ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಅಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ರಿಮೂವ್ H+ ಫ್ರಮ್ ಕಾರ್ಬಾಕ್ಸಿಲಿಕ್ ಆಸಿಡ್, ವಿ ಆರ್ ಗೋಯಿಂಗ್ ಟು ರಿಮೂವ್ H+ ಫ್ರಮ್ ಆಲ್ಕೋಹಾಲ್. ಕೀಪ್ ದಟ್ ಇನ್ ಅ ಮೈಂಡ್. ಡ್ಯೂರಿಂಗ್ ಎಸ್ಟರಿಫಿಕೇಶನ್ ನಾವು ಕಾನ್ಸಂಟ್ರೇಟೆಡ್ H2SO4 ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಇಟ್ ಆಕ್ಟ್ಸ್ ಆಸ್ ಅ ಕೆಟಲಿಸ್ಟ್, ಇಟ್ ಆಕ್ಟ್ಸ್ ಆಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್, ಪ್ರೋಟೋನೇಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಡಿಹೈಡ್ರೇಟಿಂಗ್ ಏಜೆಂಟ್ ಅಂದ್ರೆ ಏನು? ಇಟ್ ಹೆಲ್ಪ್ಸ್ ಟು ರಿಮೂವ್ ವಾಟರ್ ಮಾಲಿಕ್ಯೂಲ್. ಆ ವಾಟರ್ ಮಾಲಿಕ್ಯೂಲ್ ರಿಮೂವ್ ಮಾಡುವಾಗ ಹೈಡ್ರೋಜನ್ ಅನ್ನ ನಾವು ಆಲ್ಕೋಹಾಲ್ ಇಂದ, OH ಅನ್ನ ನಾವು ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದಾನೇ ರಿಮೂವ್ ಮಾಡಬೇಕು. ಸೊ ಯಾಕೆ ಮೆಕ್ಯಾನಿಸಮ್ ಅಲ್ಲಿ ಅದನ್ನ ಹೇಳ್ಕೊಟ್ಟಿರ್ತೇವೆ. ಸೊ ನೋಡಿ, ಸೊ ಹಾಗಾದ್ರೆ ರಿಮೈನಿಂಗ್ ಪ್ರಾಡಕ್ಟ್ ನಮಗೆ CH3O C⁻O CH3 ಫಾರ್ಮೇಶನ್ ಆಗುತ್ತೆ ವಿತ್ ಲಿಬರೇಷನ್ ಆಫ್ ವಾಟರ್ ಮಾಲಿಕ್ಯೂಲ್. ಇದನ್ನ ನೇಮಿಂಗ್ ಮಾಡೋದು ಹೀಗೆ. ಇದು ಪೇರೆಂಟಲ್ ಚೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ದಿಸ್ ಆಲ್ಕೈಲ್ ಗ್ರೂಪ್ ಆಕ್ಟ್ಸ್ ಆಸ್ ಅ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಹಾಗಾದ್ರೆ ಮಿಥೈಲ್ ಎಥೆನೋಯೇಟ್ 2 ಕಾರ್ಬನ್ ಇದೆ ಪೇರೆಂಟಲ್ ಚೈನ್ ಅಲ್ಲಿ. ಅಸಿಟೇಟ್ ಗ್ರೂಪ್ ನಾವು ಕಾಮನ್ಲಿ ನೇಮ್ ಯೂಸ್ ಮಾಡೋದು. ಸೊ 2 ಕಾರ್ಬನ್ ಇದ್ರೆ ಎಥೆನೋಯೇಟ್ ಅಂತ ಹೇಳ್ತೀವಿ. ಇಲ್ಲಿ ಮಿಥೈಲ್ ಗ್ರೂಪ್ ಇದೆ, ಮಿಥೈಲ್ ಎಥೆನೋಯೇಟ್. ಈ ತರ ಎಸ್ಟರಿಫಿಕೇಶನ್ ರಿಯಾಕ್ಷನ್ಸ್ ಅನ್ನ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ ಬಂದ್ರೆ ಹೌ ಇಸ್ ಫಿನಾಲ್ ಪ್ರಿಪೇರ್ಡ್ ಫ್ರಮ್ ಕ್ಯುಮೀನ್. ನಾರ್ಮಲಿ ಈ ಕ್ವಶನ್ ಅನ್ನ ಕೆಲವೊಂದ್ಸರಿ 2 ಮಾರ್ಕಿಗೆ ಕೇಳಿರೋ ಚಾನ್ಸಸ್ ಇದೆ, ಇನ್ನು ಕೆಲವೊಂದ್ಸರಿ 3 ಮಾರ್ಕಿಗೂ ಕೂಡ ಕೇಳಿರೋ ಚಾನ್ಸಸ್ ಇದೆ. ಬನ್ನಿ, ಕ್ಯುಮೀನ್ ಹೇಗೆ ಪ್ರಿಪೇರ್ ಮಾಡ್ತೀವಿ. ಫಸ್ಟು ಹೌ ಈಸ್ ಫಿನಾಲ್ ಪ್ರಿಪೇರ್ಡ್ ಫ್ರಮ್ ಕ್ಯುಮೀನ್ ಅಂತಂದ್ರೆ, ಕ್ಯುಮೀನ್ ಅಂತಂದ್ರೆ ಗೊತ್ತಿರಬೇಕು ನಿಮಗೆ. ಕ್ಯುಮೀನ್ ಅಂತಂದ್ರೆ ಹೀಗೆ CH3CH3 ಇದು ಐಸೋಪ್ರೊಪೈಲ್ ಬೆನ್ಝೀನ್. ಇದು ಐಸೋಪ್ರೊಪೈಲ್ ಬೆನ್ಝೀನ್ ಅನ್ನೇ ನಾವು ಕಮರ್ಷಿಯಲ್ ನೇಮ್ ಕ್ಯುಮೀನ್ ಅಂತ ಹೇಳ್ತೀವಿ. ಈ ಕ್ಯುಮೀನ್ ಫಸ್ಟ್ ಆಕ್ಸಿಡೇಷನ್ ಮಾಡ್ತೇವೆ. ಆಕ್ಸಿಡೇಷನ್ ಮಾಡಿದಾಗ ನಮಗೆ ಕ್ಯುಮೀನ್ ಹೈಡ್ರೋಪರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಕ್ಯುಮೀನ್ ಹೈಡ್ರೋಪರಾಕ್ಸೈಡ್. ಯಾಕೆ ನಾನು ಈ ಕಾಂಪೌಂಡ್ ನ ಈ ತರ ಬರ್ಕೊಂಡಿದ್ದೀನಿ ಅಂತಂದ್ರೆ ನಿಮ್ಗೆ ಕನ್ವೀನಿಯಂಟ್ ಆಗ್ಲಿ ಅಂತ ಅಷ್ಟೇ. ಈ ಆಕ್ಸನ್ 2 ಆಕ್ಸನ್ ನಾನು ಬಿಟ್ವೀನ್ ದಿಸ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಈ ತರ ನಾನು ಬರೆದು ಬಿಡ್ತೀನಿ. ನೋಡಿ, ತುಂಬಾ ಜನ ಇದನ್ನು ಕನ್ಫ್ಯೂಷನ್ ಮಾಡ್ಕೋತೀವಿ. ಏನಪ್ಪಾ ಇಲ್ಲಿ COOH ಇದೆ, ಹಾಗಾದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇರ್ಬೋದು. ನೋ 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 ನೋಡಿ, ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾನು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ನ ಯಾವ ತರ ಬರ್ದಿದ್ದೀನಿ, CH3 C⁻OOH
ಅಲ್ಲಿ ಕಾರ್ಬೋನಿಲ್ ಗ್ರೂಪ್ ಇರುತ್ತೆ, ಹಂಗಾಗಿ ನಾವು ಅದನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳ್ತೀವಿ. ಇದು ಪರಾಕ್ಸೈಡ್ ಗ್ರೂಪ್. ಇದು ಸಿಂಗಲ್ ಬಾಂಡ್ ಓ, ಸಿಂಗಲ್ ಬಾಂಡ್ ಓ ಮತ್ತೆ ಸಿಂಗಲ್ ಬಾಂಡ್ ಹೆಚ್ ಈ ತರ ಬರ್ದಿರ್ತೀವಿ. ಇದನ್ನ ಕ್ಯುಮೀನ್ ಹೈಡ್ರೋಪರಾಕ್ಸೈಡ್ ಅಂತ ಹೇಳ್ತೀವಿ, ಕ್ಯುಮೀನ್ ಹೈಡ್ರೋಪರಾಕ್ಸೈಡ್. ನೆಕ್ಸ್ಟ್ ನಾವು ಇದನ್ನ ಏನ್ ಮಾಡ್ತೀವಿ, ಅಸಿಡಿಫಿಕೇಶನ್ ಮಾಡ್ತೀವಿ. ಅಸಿಡಿಫಿಕೇಶನ್ ಮಾಡಿಬಿಟ್ಟು ನೋಡಿ ಇಷ್ಟೇ ರಿಮೂವ್ ಮಾಡೋದು. ಸೊ ಈ ಗ್ರೂಪ್ ಅನ್ನ ರಿಮೂವ್ ಮಾಡಿಬಿಡ್ತೀವಿ. ಡೈರೆಕ್ಟ್ಲಿ ದಟ್ ಆಕ್ಸನ್ ಇಟ್ಸ್ ಡೈರೆಕ್ಟ್ಲಿ ಬಾಂಡೆಡ್ ಟು ಬೆನ್ಸಿನ್ ರಿಂಗ್. ಬೆನ್ಸಿನ್ ರಿಂಗ್ಗೆ ಡೈರೆಕ್ಟ್ಲಿ ಬಾಂಡ್ ಆಗುತ್ತೆ. ಆಗ ನಮಗೆ ಓ ಎಚ್ ಗ್ರೂಪ್ ಬೆನ್ಸಿನ್ ಮೇಲೆ ಇತ್ತು ಅಂತಂದ್ರೆ ನಾವು ಅದನ್ನ ಫಿನಾಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಬೈ ಪ್ರಾಡಕ್ಟ್ ಏನ್ ಬರುತ್ತೆ ನಮಗೆ, CH3 CO CH3 ಅಸಿಟೋನ್ ಆರ್ ಪ್ರೊಪೆನೋನ್ ಬೈ ಪ್ರಾಡಕ್ಟ್ ಬರುತ್ತೆ. ಸೊ isopropyl benzene or cumene on oxidation gives cumene hydroperoxide, which is on acidification gives phenol with the formation of acetone or propanone. ಇಷ್ಟು ಬರೆದ್ರೆ ಅದೇ ನಾ ಹೇಳಿದೆ ಅಲ್ವಾ, ಕೆಲವೊಂದ್ಸರಿ 2 ಮಾರ್ಕಿಗೆ ಆರ್ 3 ಮಾರ್ಕಿಗೆ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೇಫರ್ ಸೈಡ್ ಏನ್ ಗೊತ್ತಾ, ಕೆಲವೊಬ್ರು ರಿಯಾಕ್ಷನ್ ಕಂಪ್ಲೀಟ್ ಆಗಿ ಬರ್ದಿರ್ತೀರ, ರಿಯಾಕ್ಟೆಂಟ್ ನೇಮು ಪ್ರಾಡಕ್ಟ್ ನೇಮು ಬರ್ದಿರ್ತೀರ, ಎಕ್ಸ್ಪ್ಲಾನೇಷನ್ ಬರ್ದಿರಲ್ಲ. ಹೌ ಈಸ್ ಫಿನಾಲ್ ಪ್ರಿಪೇರ್ಡ್ ಫ್ರಮ್ ಕ್ಯುಮೀನ್ ಅಥವಾ ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ ಫಿನಾಲ್ ಫ್ರಮ್ ಕ್ಯುಮೀನ್ ಈ ತರ ಕೇಳಿದ್ರೆ ಸೇಫರ್ ಸೈಡು ಅವರು ಎಕ್ಸ್ಪ್ಲೈನ್ ಅಂತ ಮೆನ್ಷನ್ ಮಾಡಿರ್ಲಿ ಮಾಡದೇ ಇರಲಿ, ಒಂದು ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲಾನೇಷನ್ ಬರ್ದ್ಬಿಡಿ. ಸೊ ದಟ್ ನೀವು ಎಲ್ಲೂ ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಸಿಗಲ್ಲ, ಗೊತ್ತಿರಲಿ. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ ಅಂತ ಬಂದ್ರೆ ಎಕ್ಸ್ಪ್ಲೈನ್ ರೈಮಲ್ ಟೈಮನ್ ರಿಯಾಕ್ಷನ್, ಅಥವಾ ಇದನ್ನ ಇಂಡೈರೆಕ್ಟ್ ಆಗಿ ಕೇಳೋ ಚಾನ್ಸಸ್ ಇರುತ್ತೆ. ಏನು, ಹೌ ಈಸ್ ಫಿನಾಲ್ ಕನ್ವರ್ಟೆಡ್ ಟು ಸ್ಯಾಲಿಸಿಲಿಕ್ ಆಸಿಡ್, ಸ್ಯಾಲಿಸಿಲ್ ಆಲ್ಡಿಹೈಡ್. ಸ್ಯಾಲಿಸಿಲಿಕ್ ಆಸಿಡ್ ಬಂದ್ರೆ ಕೋಲ್ಬ್ಸ್ ರಿಯಾಕ್ಷನ್ ಅಂತ ಹೇಳಿರ್ತೀವಿ. ಸೊ ರೈಮಲ್ ಟೈಮನ್ ರಿಯಾಕ್ಷನ್ ಅಂತಂದ್ರೆ ಇಟ್ಸ್ ಅ ರಿಯಾಕ್ಷನ್ ವಿಚ್ ಕನ್ವರ್ಟ್ಸ್ ಫಿನಾಲ್ ಟು ಸ್ಯಾಲಿಸಿಲ್ ಆಲ್ಡಿಹೈಡ್. ತುಂಬಾ ಸಿಂಪಲ್ ಕಂಡ್ರು. ಇಲ್ಲಿ 2 ಸ್ಟೆಪ್ ಮೆಕ್ಯಾನಿಸಮ್ ಟೈಪ್ ರಿಯಾಕ್ಷನ್ ಅನ್ನ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಹಾಗಾದ್ರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಮೆಟೀರಿಯಲ್ ತಗೋಬೇಕಾಗಿರೋದು ಫಿನಾಲ್. ಫಿನಾಲ್ ಅನ್ನ ನಾನು ಏನ್ ಮಾಡ್ತೀನಿ, ವಿಚ್ ಇಸ್ ಆನ್ ಟ್ರೀಟಿಂಗ್ ವಿತ್ NaOH. NaOH ಇನ್ ಪ್ರೆಸೆನ್ಸ್ ಆಫ್ CHCl3 ಕ್ಲೋರೋಫಾರ್ಮ್. ಅದು CH3Cl ಅಂತ ಬರ್ದ್ ಬಿಡ್ತೀರಾ ತುಂಬಾ ಜನ, ಬರೆಯೋಕೆ ಹೋಗ್ಬಿಡಿ. ಇದು ಫಿನಾಲ್ ಆನ್ ಟ್ರೀಟಿಂಗ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಅ ಕ್ಲೋರೋಫಾರ್ಮ್ ಬರ್ದಿರ್ತೀನಿ ನಾನಿಲ್ಲಿ. ಕ್ಲೋರೋಫಾರ್ಮ್ ಯೂಸ್ ಮಾಡೋದು. ಸೊ ಫಿನಾಲ್ NaOH ಮತ್ತೆ ಕ್ಲೋರೋಫಾರ್ಮ್ ಜೊತೆಗೆ ಟ್ರೀಟ್ ಮಾಡಿದ್ರೆ ನಮಗೆ ಈ ತರ ಒಂದು ಬೈ ಪ್ರಾಡಕ್ಟ್ ಬರುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ಈ ತರ ಬೈ ಪ್ರಾಡಕ್ಟ್ ಅನ್ನ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಸೊ ಆಕ್ಸನ್ ನಾರ್ಮಲಿ ನೆಗೆಟಿವ್ ಚಾರ್ಜು, ಸೊ ಸೋಡಿಯಂ ಮೇಲೆ ನಾರ್ಮಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. CHO ಗ್ರೂಪ್ ಅನ್ನ ಬರೆದಿರ್ತೀವಿ. ಇದನ್ನ ಅಸಿಡಿಫಿಕೇಶನ್ ಮಾಡಿದ್ರೆ, ಸೊ ಅಸಿಡಿಫಿಕೇಶನ್ ಅಂತಂದ್ರೆ ನಾರ್ಮಲಿ ನಾವು HCl ಅಥವಾ ಹೈಡ್ರಾಲಿಸಿಸ್ ಈ ತರದೆಲ್ಲ ಮಾಡಿದ್ರೆ ಈ NaCl ಜೊತೆಗೂ ಹೋಗುತ್ತೆ, ಹೈಡ್ರೋಜನ್ ಏನಾಗುತ್ತೆ, ಸೊ ಈ ಆಕ್ಸನ್ ಜೊತೆ ಕಂಬೈಂಡ್ ಆಗ್ಬಿಟ್ಟು OH ಗ್ರೂಪ್ ಬರುತ್ತೆ. ಇಲ್ಲಿ ಆಸ್ ಯೂಶುವಲ್ CHO ಇರುತ್ತೆ. ಸೊ ಇದನ್ನೇ ನಾವು ಸ್ಯಾಲಿಸಿಲ್ ಆಲ್ಡಿಹೈಡ್ ಅಂತ ಹೇಳ್ತೀವಿ. ಸ್ಯಾಲಿಸಿಲ್ ಆಲ್ಡಿಹೈಡ್ ತುಂಬಾ ಸಿಂಪಲ್ ರಿಯಾಕ್ಷನ್, ನೀವು ಇಷ್ಟು ಬರೆದ್ರೆ ಸಾಕು. ಬಟ್ ಇಲ್ಲೊಂದು ಕನ್ವರ್ಷನ್ ಹೇಗಾಗುತ್ತೆ ಅಂತ ನಾನು ಬರ್ದಿರ್ತೀನಿ. ಏನಿಲ್ಲಿ ನಾನು ಎಲ್ಲೋ ಪೆನ್ನಲ್ಲಿ ಬರ್ದಿದ್ದೀನಿ ಅಷ್ಟನ್ನ ಮಾತ್ರ ನೀವು ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೆ ನೆನ್ಪಿಟ್ಕೊಳ್ಳಿ. ಬಟ್ ಮೆಕ್ಯಾನಿಸಮ್ ಹೇಗಾಗುತ್ತೆ ಅದನ್ನ ಒಂದು ಸ್ಟೆಪ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಈಗ ನಾನಿಲ್ಲಿ NaOH ಮತ್ತೆ CHCl3 ತಗೊಂಡೆ. ಇದು ಇಟ್ಸ್ ಅ ಟೈಪ್ ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಕಂಡ್ರು. NaOH ಏನ್ ಮಾಡುತ್ತೆ, OH ಗ್ರೂಪ್ ನ ಸೋಡಿಯಂ ಫಿನಾಕ್ಸೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು NaOH ನ ಫಂಕ್ಷನ್. CHCl3 ಏನು, ಯಾವುದೋ ಒಂದು ಆರೋಮ್ಯಾಟಿಕ್ ಕಾಂಪೌಂಡ್ಗೆ ನಾವು ಆಲ್ಕೈಲೇಷನ್ ಮಾಡ್ತೀವಿ. ಫ್ರೀಡಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ರಿಯಾಕ್ಷನ್ ನೆನಪಿರುತ್ತೆ ನಿಮಗೆ. ಅದೇ ತರ ಇಲ್ಲಿ ನಾವು ಫಿನಾಲಿಗೆ CHCl3 ಆಡ್ ಮಾಡ್ತಾ ಇದೀವಿ ಅಂತಂದ್ರೆ ಇಟ್ ಈಸ್ ಆಲ್ಸೋ ಅನ್ ಆಲ್ಕೈಲ್ ಹ್ಯಾಲೈಡ್ ಟ್ರೈ ಹ್ಯಾಲೋ ಡಿರೈವೇಟಿವ್ ಅಷ್ಟೇ ಅದು. ಸೊ ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಆಲ್ಕೈಲ್ ಹ್ಯಾಲೈಡ್. ಅಲ್ಲಿ ಏನಾಗುತ್ತೆ, ಇಲ್ಲೂ ಅದೇ ತರ ಆಗುತ್ತೆ. CHCl2 ಈ ತರ ಫಾರ್ಮೇಶನ್ ಆಗುತ್ತೆ. ಒಂದು ಕ್ಲೋರಿನು ಇಲ್ಲಿರುವಂತಹ ಹೈಡ್ರೋಜನ್ ಜೊತೆಗೆ ಎಲಿಮಿನೇಟ್ ಆಗ್ಬಿಡ್ತು, HCl ಹೋಯ್ತು. ಜಸ್ಟ್ ಲೈಕ್ ಅನ್ ಫ್ರೀಡಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್, ಅಲ್ಲೂ ಅದೇ ಬರೆಯೋದು. ಸೊ ಆಲ್ಕೈಲ್ ಗ್ರೂಪ್ ಬೆನ್ಸಿನ್ ಮೇಲೆ ಸಬ್ಸ್ಟಿಟ್ಯೂಟ್ ಆಗುತ್ತೆ ಅಂದ್ರೆ ಒಂದು ಹ್ಯಾಲೋಜನ್ ಗ್ರೂಪ್ ಹೈಡ್ರೋಜನ್ ಜೊತೆ ಎಲಿಮಿನೇಟ್ ಆಗ್ಬಿಟ್ಟು ಬೈ ಪ್ರಾಡಕ್ಟ್ ಅಲ್ಲಿ ನಮಗೆ ಫಾರ್ಮೇಶನ್ ಆಗ್ಬಿಡುತ್ತೆ. ಅದೇ ತರ ಬಂತು. ಇದನ್ನ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ವಿಚ್ ಇಸ್ ಆನ್ ಟ್ರೀಟಿಂಗ್ ವಿತ್ 2 ಮಾಲಿಕ್ಯೂಲ್ಸ್ ಆಫ್ NaOH. 2 ಮಾಲಿಕ್ಯೂಲ್ಸ್ ಆಫ್ NaOH ಜೊತೆ ಟ್ರೀಟ್ ಮಾಡಿದ್ರೆ ನೋಡಿ ಈ Na ಇದ್ದಿದ್ದು ಈ Cl ಜೊತೆಗೆ ಕಂಬೈನ್ ಆಗ್ಬಿಡುತ್ತೆ. ಹಾಗಾದ್ರೆ ಆ ಪ್ಲೇಸಿಗೆ ಏನ್ ಬರುತ್ತೆ, 2 NaCl ಹೊಟ್ಟೋಯ್ತಾ,
ಕ್ಲೋರಿನ್ ಗೆಟ್ಸ್ ರೀಪ್ಲೇಸ್ ಬೈ OH ಗ್ರೂಪ್. OH ಗ್ರೂಪು ನಮಗೆ ಕ್ಲೋರಿನ್ನ ರೀಪ್ಲೇಸ್ ಮಾಡುತ್ತೆ. ಈ ಥರ ಬರೆದಿರ್ತೀವಿ. ಇಲ್ಲಿ NA ಆ್ಯಸ್ ಇಟ್ ಈಸ್ ಇದೆ. ಸೊ ಇಲ್ಲಿ CHOH ಬರುತ್ತೆ. ಇದನ್ನು ಅಸಿಡಿಫಿಕೇಶನ್ ಮಾಡ್ತಿರ್ತೀವಿ ಆನ್ ಹೀಟಿಂಗ್. ಇಟ್ ಲಾಸಸ್ ಅ ಮಾಲಿಕ್ಯೂಲ್ ಆಫ್ ವಾಟರ್. ನಮಗೆ CHO ಉಳ್ಕೋತು. ಅಸಿಡಿಫಿಕೇಶನ್ ಮಾಡಿದಾಗ ಇಲ್ಲಿ ONA ಇದ್ದಿದ್ದು OH ಆಗುತ್ತೆ. ನೋಡಿ, ಇದು ಮೆಕ್ಯಾನಿಸಮ್ ಟೈಪ್ ಇದು. ಬಟ್ ನಿಮಗೆ ಬೋರ್ಡ್ ಎಕ್ಸಾಮ್ಸಲ್ಲಿ ಇಷ್ಟು ಫಸ್ಟ್ ಸ್ಟೆಪ್ ನಾವೇನೇನು ಯೆಲ್ಲೋನಲ್ಲಿ ಬರೆದಿದ್ದೀನಿ ಅಷ್ಟು ಬರೆದ್ರೆ ಸಾಕಾಗುತ್ತೆ. 2 ಮಾರ್ಕಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ರೈಮಲ್-ಟೈಮನ್ ರಿಯಾಕ್ಷನ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದರಲ್ಲಿ ಪರ್ಟಿಕ್ಯುಲರ್ಲಿ ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ರಿಯಾಕ್ಷನ್ ಇದು. ಹಾಗಾದ್ರೆ ಇಲ್ಲಿ ಎಲೆಕ್ಟ್ರೋಫೈಲ್ ಆಗಿ ಯಾವ ಗ್ರೂಪ್ ಆಕ್ಟ್ ಮಾಡುತ್ತೆ ಅದು ಕೂಡ ಗೊತ್ತಿರಲಿ. ಸೊ ಡೈಕ್ಲೋರೋಕಾರ್ಬಿನ್ ಆಕ್ಟ್ಸ್ ಆಸ್ ಅನ್ ಎಲೆಕ್ಟ್ರೋಫೈಲ್. ಈ ತರ ಇರುತ್ತೆ. CCl2 ಕಾರ್ಬನ್ ಮೇಲೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅನ್ನ ಬರೆದಿರ್ತೀವಿ. ಸೊ ಇಟ್ ಆಕ್ಟ್ಸ್ ಆಸ್ ಅ ಎಲೆಕ್ಟ್ರೋಫೈಲ್ ಡೈಕ್ಲೋರೋಕಾರ್ಬಿನ್ ಅಂತ. ಎಷ್ಟು ಡೀಟೇಲ್ಸ್ ನಿಮ್ಮ ರೈಮಲ್-ಟೈಮನ್ ರಿಯಾಕ್ಷನ್ಲಿ ನಾರ್ಮಲಿ ಕೇಳೋ ಚಾನ್ಸಸ್ ಇರುತ್ತೆ. ಇಷ್ಟನ್ನ ನೆನ್ಪಿಟ್ಕೊಂಡಿರಿ. ಕನ್ವರ್ಷನ್ ಆಫ್ ಫಿನಾಲ್ ಟು ಸ್ಯಾಲಿಸಿಲ್ ಆಲ್ಡಿಹೈಡ್. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ ಅಂತ ಬಂದ್ರೆ ಎಕ್ಸ್ಪ್ಲೈನ್ ಕೋಲ್ಸ್ ರಿಯಾಕ್ಷನ್ ಆರ್ ಹೌ ಇಸ್ ಫಿನಾಲ್ ಕನ್ವರ್ಟೆಡ್ ಟು ಸ್ಯಾಲಿಸಿಲಿಕ್ ಆಸಿಡ್ ಅಂತ ಕೇಳ್ತಾರೆ. ಇದು ಕೂಡ ಸಿಮಿಲರ್ ಟೈಪ್ ಆಫ್ ರಿಯಾಕ್ಷನ್. ಫಸ್ಟ್ಗೆ ನಾವು ಅಗೇನ್ ಫಿನಾಲ್ ಕನ್ಸಿಡರ್ ಮಾಡ್ತೀವಿ. ಫಿನಾಲ್ ಅನ್ನ ಅಗೇನ್ ನಾನು NaOH ಜೊತೆಗೆ ಟ್ರೀಟ್ ಮಾಡ್ತೀನಿ. NaOH ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ ಸೋಡಿಯಂ ಫಿನಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನ ವಿಚ್ ಇಸ್ ಆನ್ ಟ್ರೀಟಿಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತೇವೆ. ಫಾಲೋಡ್ ಬೈ ಹೈಡ್ರಾಲಿಸಿಸ್ ಅಥವಾ ಅಸಿಡಿಫಿಕೇಶನ್. ಸೊ ಅಸಿಡಿಫಿಕೇಶನ್ ಅಥವಾ ಹೈಡ್ರಾಲಿಸಿಸ್ ಮಾಡಿದ್ರೆ ನಮಗೆ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ದ ಪ್ರಾಡಕ್ಟ್ ಸ್ಯಾಲಿಸಿಲಿಕ್ ಆಸಿಡ್. OH ಇರುತ್ತೆ, ಇಲ್ಲಿ COOH ಫಾರ್ಮೇಷನ್ ಆಗುತ್ತೆ. ಫಿನಾಲ್ ಟು ಸ್ಯಾಲಿಸಿಲಿಕ್ ಆಸಿಡ್ ಅಂತ ಬರೆದ್ರೆ ನಮಗೆ ಈ ರಿಯಾಕ್ಷನ್ ಅನ್ನ ಬರ್ಕೊಂಡಿರ್ತೀವಿ. ಸೊ ಫಿನಾಲ್ ಆನ್ ಟ್ರೀಟಿಂಗ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಗಿವ್ಸ್ sodium phenate or sodium phenoxide, which is on treating with carbon dioxide followed by acidification gives salicylic acid. ಇಷ್ಟನ್ನ 2 ಮಾರ್ಕಿಗೆ ವಿ ಕ್ಯಾನ್ ಎಕ್ಸ್ಪೆಕ್ಟ್. ನೋಡಿ, ರಿಯಾಕ್ಷನ್ ಏನು ಹೇಳಿದೆ ಬರ್ದೀನಿ ಅದು, ಮತ್ತೆ ಎಕ್ಸ್ಪ್ಲೈನ್ ಹೇಗೆ ಮಾಡಿದೆ ಆ ಎಕ್ಸ್ಪ್ಲನೇಷನ್ ಅನ್ನೇ ನೀವು ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ ಬರೆದ್ಬಿಟ್ರೆ ದಟ್ಸ್ ಎನಫ್. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ ಅಂತ ಬಂದ್ರೆ ಹೌ ಈಸ್ ಬೆನ್ಸಿನ್ ಪ್ರಿಪೇರ್ಡ್ ಫ್ರಮ್ ಫಿನಾಲ್. ಇದಕ್ಕೆ ಬರೀ ರಿಯಾಕ್ಷನ್ಗೆ 1 ಮಾರ್ಕ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಕ್ಕೆ ಅಂತಂದ್ರೆ ಇಲ್ಲಿ ನೋಡ್ರಿ, ತುಂಬಾ ಸಿಂಪಲ್ ರಿಯಾಕ್ಷನ್ ಇದು. ಫಿನಾಲ್ ಇದನ್ನ ವಿಚ್ ಇಸ್ ಆನ್ ಟ್ರೀಟಿಂಗ್ ವಿತ್ ಜಿಂಕ್ ಡಸ್ಟ್ ಜೊತೆಗೆ ಟ್ರೀಟ್ ಮಾಡ್ತೀವಿ. ಆ ಜಿಂಕ್ ಡಸ್ಟ್ ಜೊತೆಗೆ ಟ್ರೀಟ್ ಮಾಡಿದ್ರೆ ನೋಡಿ, ಆ ಜಿಂಕು ಆಕ್ಸಿಜನ್ ಜೊತೆ ಕಂಬೈಂಡ್ ಆಗ್ಬಿಟ್ಟು ನಮಗೆ ಜಿಂಕ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಹಾಗಾದ್ರೆ ಅಲ್ಲಿರೋ ಹೈಡ್ರೋಜನ್ ಅಲ್ಲೇ ಇರುತ್ತಪ್ಪ, ಎಲ್ಲೂ ಹೋಗಲ್ಲ. ಯಾಕೆ? ಬೆನ್ಸಿನ್ ಫಾರ್ಮುಲಾ C6H6. ಈಗ C6 H5OH ಅಂತ ಬರಿತಾ ಇದ್ವಿ. ಇಲ್ಲಿ ಆಕ್ಸಿಜನ್ ಹೋಯ್ತು, ಹೈಡ್ರೋಜನ್ ಹಾಗೆ ರಿಟೈನ್ ಆಯ್ತು. ಇಟ್ಸ್ ನಥಿಂಗ್ ಬಟ್ ಅ ಬೆನ್ಸಿನ್. ಇದು ತುಂಬಾ ಸಿಂಪಲ್ ರಿಯಾಕ್ಷನ್, ಫಿನಾಲ್ ಟು ಬೆನ್ಸಿನ್ ಕನ್ವರ್ಷನ್. 1 ಮಾರ್ಕಿಗೆ ನೀವು ರಿಯಾಕ್ಷನ್ ಬರೀತೀರಾ, ಇನ್ನೊಂದು ಮಾರ್ಕ್ ಎಕ್ಸ್ಪ್ಲನೇಷನ್. ವೆನ್ ಫಿನಾಲ್ ಆನ್ ಟ್ರೀಟಿಂಗ್ ವಿತ್ ಜಿಂಕ್ ಡಸ್ಟ್ ಗಿವ್ಸ್ ಬೆನ್ಸಿನ್ ವಿತ್ ಜಿಂಕ್ ಆಕ್ಸೈಡ್. ಏನು ಬರ್ದಿರ್ತೀರಾ, ರಿಯಾಕ್ಟೆಂಟ್ ಏನಿರುತ್ತೆ, ಪ್ರಾಡಕ್ಟ್ ಏನಿರುತ್ತೆ, ಅದನ್ನೇ ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ ಅಂತ ಬಂದ್ರೆ ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಆಸಿಡ್ ಕೆಟಲೈಸ್ ಹೈಡ್ರೇಷನ್ ಆಫ್ ಈಥೀನ್ ಟು ಎಥೆನಾಲ್ ಅಂತ ಕೇಳ್ಯಾರೆ. ನೋಡಿ, ಫಸ್ಟು ನಿಮಗೆ ಜನರಲ್ ರಿಯಾಕ್ಷನ್ ಬರ್ದಿರ್ತೀನಿ. ಈಥೀನ್ ಟು ಎಥೆನಾಲ್. ಈಥೀನ್ ಅಂತಂದ್ರೆ ನೋಡಿ, CH2 ಡಬಲ್ ಬಾಂಡ್ CH2. ಇದನ್ನ ಆಸಿಡ್ ಕೆಟಲೈಸ್ ಹೈಡ್ರೇಷನ್ ಅಂತ ಹೇಳಿದೀವಿ. ಹೈಡ್ರೇಷನ್ ಅಂತಂದ್ರೆ ಅಡಿಷನ್ ಆಫ್ ವಾಟರ್. ಆಸಿಡ್ ಕೆಟಲೈಸ್ಡ್ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ H2SO4. ಸೊ ಈಥೀನ್ ಇಟ್ಸ್ ಅ ಸಿಮೆಟ್ರಿಕಲ್ ಆಲ್ಕಿನ್, ಸೊ ದಟ್ ನಾವು ಮಾರ್ಕೋನಿಕ್ ಆಫ್ ರೂಲ್, ಆಂಟಿ ಮಾರ್ಕೋನಿಕ್ ಆಫ್ ರೂಲ್ ಏನೂ ನೋಡೋದು ಬೇಕಾಗಿಲ್ಲ. ಸೊ ಒಂದು ಕಾರ್ಬನ್ಗೆ H, ಇನ್ನೊಂದು ಕಾರ್ಬನ್ಗೆ OH ನ ಅಟ್ಯಾಚ್ ಮಾಡಿಬಿಟ್ರೆ ವಿಲ್ ಗೆಟ್ CH3 CH2OH ಇಥೆನಾಲ್ ಫಾರ್ಮೇಷನ್ ಆಗುತ್ತೆ. ಬಟ್ ಮೆಕ್ಯಾನಿಸಮ್ ಗೊತ್ತಿರಬೇಕು. ಮೆಕ್ಯಾನಿಸಮ್ ಹೇಗಾಗತ್ತೆ ಅದನ್ನ ಬರೆದಿರ್ತೀನಿ. ಫಸ್ಟು H2SO4 ಅಗೇನ್ ಇಲ್ಲಿ ಏನಾಗಿ ಆಕ್ಟ್ ಮಾಡುತ್ತೆ, ಒಂದು ಕೆಟಲಿಸ್ಟು, ಇನ್ನೊಂದು ಪ್ರೋಟೋನೇಷನ್ಗೆ ಹೆಲ್ಪ್ ಮಾಡುತ್ತೆ. ಆ H2SO4 ಅಲ್ಲಿರುವಂಥ H+ ನೋಡಿ, CH2 ಡಬಲ್ ಬಾಂಡ್ CH2 ಪ್ಲಸ್ H+. ಈ H+ ಅನ್ನ ಫಸ್ಟ್ ನಾವು ಆ್ಯಡ್ ಮಾಡ್ತೇವೆ. H+ ಆ್ಯಡ್ ಮಾಡಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಕಾರ್ಬನ್ ಹತ್ರ
ಎಲೆಕ್ಟ್ರಾನ್ಸ್ ಇರಬೇಕು. ಬಟ್ ಎಲ್ಲ ಕಾರ್ಬನಲ್ಲೂ ಇಲ್ಲಿ ಆಲ್ರೆಡಿ ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆ, ದೇರ್ ಇಸ್ ನೋ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್. ಈ H+ ಅನ್ನು ಅಕ್ಸೆಪ್ಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಇಲ್ಲಿ ನೋಡಿ, ಈ ಪೈ ಬಾಂಡು ಒಂದು ಕಾರ್ಬನ್ ಕಡೆಗೆ ಶಿಫ್ಟ್ ಆಗುತ್ತೆ. ಪೈ ಬಾಂಡ್ ಈಸ್ ನಥಿಂಗ್ ಬಟ್ 2 ಎಲೆಕ್ಟ್ರಾನ್ಸ್ ಅಲ್ವಾ. ಹಾಗಾದ್ರೆ ಈಗ ಈ ಕಾರ್ಬನ್ ಹತ್ರ 2 ಎಲೆಕ್ಟ್ರಾನ್ ಇದೆ. ಆ 2 ಎಲೆಕ್ಟ್ರಾನ್ ಯೂಸ್ ಮಾಡಿಕೊಂಡು ಈ H+ ಅನ್ನ ಗ್ರ್ಯಾಬ್ ಮಾಡುತ್ತೆ. ಗ್ರ್ಯಾಬ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ CH3 ಗ್ರೂಪ್ ಆಯ್ತಾ, ಡಬಲ್ ಬಾಂಡ್ ಇದು ಸಿಂಗಲ್ ಬಾಂಡ್ ಆಯ್ತಾ, ಇಲ್ಲಿ CH2. ಈ ಕಾರ್ಬನ್ ಏನ್ ಮಾಡಿದೆ, ಎಲೆಕ್ಟ್ರಾನ್ ನ ಡೊನೇಟ್ ಮಾಡಿದೆ. ಹಾಗಾದ್ರೆ ಇಲ್ಲಿ ಏನ್ ಚಾರ್ಜ್ ಬರುತ್ತೆ, ಪಾಸಿಟಿವ್ ಚಾರ್ಜ್ ಬರುತ್ತೆ. ಅದಕ್ಕೆ ನಾವು ಫಸ್ಟ್ ಸ್ಟೆಪ್ ನ ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟಯಾನ್ ಅಂತ ಹೇಳ್ತೀವಿ. ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟಯಾನ್. ನೀವು ಮೆಕ್ಯಾನಿಸಮ್ ಬರೆಯುವಾಗ ನೋಡಿ, ನಾನು ಫಸ್ಟ್ ಏನ್ ಮಾಡಿದೆ, ಜನರಲ್ ರಿಯಾಕ್ಷನ್ ಬರ್ದೆ. ಜನರಲ್ ರಿಯಾಕ್ಷನ್ ಬರೀಬೇಕು, ಅವ್ರು ಕೇಳಿಲ್ಲ ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಆಫ್ ಈಥೀನ್ ಟು ಇಥೆನಾಲ್. ಸರ್ ಅಲ್ಲಿ ರಿಯಾಕ್ಷನ್ ಕೇಳಿಲ್ವಲ್ಲ, ಬರೀರಪ್ಪ, ಏನು ಪ್ರಾಬ್ಲಮ್ ಆಗಲ್ಲ. 1 ಲೈನ್ ಎಕ್ಸ್ಟ್ರಾ ಬರ್ದಿರ್ತೀರ ಅಷ್ಟೇ. ಜನರಲ್ ರಿಯಾಕ್ಷನ್ ಬರೆದು ನೋಡಿ, ಮೆಕ್ಯಾನಿಸಮ್ ಅಲ್ಲಿ ಫಸ್ಟ್ ಒನ್ ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟಯಾನ್. ಕಾರ್ಬೋಕ್ಯಾಟಯಾನ್ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಏನಾಗುತ್ತೆ, ನಾವೇನು ಆ್ಯಡ್ ಮಾಡ್ತಾ ಇದ್ದೀವಿ, ವಾಟರ್ ಆ್ಯಡ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನು ಪ್ರಾಡಕ್ಟ್ ಬರುತ್ತೆ, ಮೆಕ್ಯಾನಿಸಮ್ ಅಲ್ಲಿ ನಾನು ಆಲ್ರೆಡಿ 1 or 2 ಟೈಮ್ಸ್ ಹೇಳಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಅದನ್ನೇ ನಾವು ರಿಯಾಕ್ಟೆಂಟ್ ಸೈಡಲ್ಲಿ ಬರ್ಕೊಂಡಿರ್ತೀವಿ. ಸೊ ಈಗ ಈ ಕಾರ್ಬೋಕ್ಯಾಟಯಾನಿಗೆ ವಿ ಆರ್ ಗೋಯಿಂಗ್ ಟು ಆ್ಯಡ್ H2O. H2O ಅಂದರೆ ಆಕ್ಸಿಜನ್ ಮೇಲೆ ಲೋನ್ ಪೇರ್ ಎಲೆಕ್ಟ್ರಾನ್ ಇರುತ್ತೆ. ಎಲೆಕ್ಟ್ರಾನ್ ಲವಿಂಗ್ ಸ್ಪೀಶೀಸ್, ಅದು ನ್ಯೂಕ್ಲಿಯೋಫೈಲ್ ಅಂತ ಹೇಳ್ತೀವಿ. ಆ ನ್ಯೂಕ್ಲಿಯೋಫೈಲ್ ನಾರ್ಮಲಿ ನ್ಯೂಕ್ಲಿಯಸ್ ಲವಿಂಗ್ ಇರುತ್ತೆ. ನ್ಯೂಕ್ಲಿಯಸ್ಗೆ ಏನು ಚಾರ್ಜ್ ಇರುತ್ತೆ, ಪಾಸಿಟಿವ್ ಚಾರ್ಜ್. ಇಲ್ಲಿ ಯಾವುದಕ್ಕೆ ಪಾಸಿಟಿವ್ ಚಾರ್ಜ್ ಇದೆ, ಅಫ್ಕೋರ್ಸ್ ಕಾರ್ಬೋಕ್ಯಾಟಯಾನ್ಗೆ. ಸೊ ಹಾಗಾದ್ರೆ ಅಡಿಷನ್ ಆಫ್ H2O ಟು ಕಾರ್ಬೋಕ್ಯಾಟಯಾನ್, ಕಾರ್ಬೋಕ್ಯಾಟಯಾನ್ಗೆ ವಾಟರ್ನ ಆ್ಯಡ್ ಮಾಡ್ತೀವಿ. ಏನು ಫಾರ್ಮೇಷನ್ ಆಗುತ್ತೆ ನಮಗೆ, ಸೊ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ ನಮಗೆ. CH3 CH2 OH2. ಆಕ್ಸಿಜನ್ಗೆ ವೇಲೆನ್ಸಿ ಇರೋದೇ 2, ಬಟ್ ಇಲ್ಲಿ 3 ಬಾಂಡ್ಸ್ ಇರುತ್ತೆ. ಸೊ ಆಕ್ಸಿಜನ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಈ ಪಾಸಿಟಿವ್ ಚಾರ್ಜ್ ಇರೋದಕ್ಕೆ ನಾವು ಅದನ್ನ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಸೆಕೆಂಡ್ ಸ್ಟೆಪ್ಗೆ ನಾವು ನೇಮ್ ಏನಂತ ಹೇಳ್ಬೋದು, ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್. ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಟು ಕಾರ್ಬೋಕ್ಯಾಟಯಾನ್. ನಾನು ಯಾಕೆ ಹೆಡ್ಡಿಂಗ್ನ ಆಮೇಲೆ ಬರಿತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ನಿಮ್ಗೆ ಏನಾಗುತ್ತೆ ಅದು ಗೊತ್ತಾಗ್ಬಿಟ್ರೆ ನಮಗೆ ಹಾಫ್ ಆಫ್ ದ ಕಾನ್ಸೆಪ್ಟ್ ತಲೆಗೆ ಹೋಗ್ಬಿಡುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಬಂತು, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್, ಅದನ್ನೇ ಹೆಡ್ಡಿಂಗ್ ಬರದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ನ್ಯೂಕ್ಲಿಯೋಫೈಲು ಕಾರ್ಬೋಕ್ಯಾಟಯಾನ್ ಅಟ್ಯಾಕ್ ಮಾಡ್ತಾ ಇದೆ. ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಟು ಕಾರ್ಬೋಕ್ಯಾಟಯಾನ್ ಅಥವಾ ಅಡಿಷನ್ ಆಫ್ ವಾಟರ್ ಬರೆದ್ರೆ ಆಗುತ್ತೆ. ಈಗ ನಮ್ಗೆ ಏನು ಬೇಕಪ್ಪ ನೋಡಿ, ಅದಕ್ಕೆ ಜನರಲ್ ರಿಯಾಕ್ಷನ್ ಬರಿಬೇಕು. CH3 CH2 OH ಬೇಕು. ಇಲ್ಲೇನಿದೆ, CH3 CH2 OH2 ಇದೆ. ಏನು ಮಾಡ್ತೀರಾ, ಒಂದು ಹೈಡ್ರೋಜನ್ ರಿಮೂವ್ ಮಾಡ್ತೀರಾ. ಅದಕ್ಕೆ ಥರ್ಡ್ ಸ್ಟೆಪ್ಪನ್ನ ಡಿಪ್ರೋಟೋನೇಷನ್ ಅಥವಾ ಎಲಿಮಿನೇಷನ್ ಆಫ್ ಪ್ರೋಟೋನ್ ಅಂತ ಬರೀತೀರ. ಡಿಪ್ರೋಟೋನೇಷನ್ ಅಂತಂದ್ರೆ ಒಂದು ಪ್ರೋಟಾನ್ ಅನ್ನ ರಿಮೂವ್ ಮಾಡೋದು ಅಷ್ಟೇ ಕಣ್ರು. ಈಗ ನನ್ನ ಹತ್ರ CH3 CH2 OH2 ಇದೆ. ಇಲ್ಲಿಂದ ಒಂದು ಹೈಡ್ರೋಜನ್ ಇನ್ ದ ಫಾರ್ಮ್ ಆಫ್ ಪ್ರೋಟಾನ್ ರಿಮೂವ್ ಮಾಡ್ತೀನಿ ಅಷ್ಟೇ. ನೋಡಿ, ಇಲ್ಲಿಂದ ವಿಲ್ ರಿಮೂವ್ ದಿಸ್ H+ ಅಯಾನ್. ಹಾಗಾದ್ರೆ ಇಲ್ಲಿರೋ ಎಲೆಕ್ಟ್ರಾನು ಆಕ್ಸಿಜನ್ ಕಡೆ ಹೋಗುತ್ತೆ. ಆಕ್ಸಿಜನ್ಗೆ ಚಾರ್ಜ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಅದನ್ನೇ ಡಿಪ್ರೋಟೋನೇಷನ್ ಅಂತ ಹೇಳೋದು. CH3 CH2 OH ಫಾರ್ಮೇಷನ್ ಆಯಿತು ವಿತ್ ದ ಎಲಿಮಿನೇಷನ್ ಆಫ್ ಪ್ರೋಟಾನ್. So ethene on treating with water in presence of a dilute H2SO4 gives ethanol. Formation of a carbocation. First step, attack of nucleophile to carbocation. Second step, deprotonation or elimination of a proton is the third step. ಈ ತರ ಸಿಂಪಲ್ ಆಗಿ 3 ಸ್ಟೆಪ್ ರಿಯಾಕ್ಷನ್ ಬರೆದ್ಬಿಟ್ರೆ ಸಾಕು. ವಿಲ್ ಗೆಟ್ ಅ ಕಂಪ್ಲೀಟ್ 3 ಮಾರ್ಕ್. ನೋಡಿ, ಅದಕ್ಕೆ ನಾವು ಇಲ್ಲಿ ಹೆಡ್ಡಿಂಗ್ ಅನ್ನ ಕರೆಕ್ಟ್ ಆಗಿ ಬರೆದಿರ್ಬೇಕು. ನೀವು ಎಕ್ಸ್ಪ್ಲನೇಷನ್ ಇಲ್ಲಿ ಬರೀತೀರಾ ಇಲ್ವಾ, ಅದು ಇಟ್ ಡಸಂಟ್ ಮ್ಯಾಟರ್. ಹೆಡ್ಡಿಂಗ್ ಕರೆಕ್ಟ್ ಆಗಿ ಬರೆದಿರ್ಬೇಕು. ಬಿಕಾಸ್ 3 ಮಾರ್ಕಿಗೆ ದ ನಾಟ್ ಎಕ್ಸ್ಪೆಕ್ಟ್ ಎಕ್ಸ್ಪ್ಲನೇಷನ್, ಅಟ್ಲೀಸ್ಟ್ ಹೆಡ್ಡಿಂಗ್ ಅನ್ನ ಕರೆಕ್ಟ್ ಆಗಿ ಬರೆದಿದ್ರೆ ಸಾಕಾಗುತ್ತೆ. ಇದು ಫಸ್ಟ್ 3 ಮಾರ್ಕ್ ಕ್ವಶನ್ ಅಂತ ಹೇಳ್ಬೋದು. ಸೆಕೆಂಡ್, ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಆಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಎಥೆನಾಲ್ ಟು ಈಥೀನ್. ಸೇಮ್ ರಿಯಾಕ್ಷನ್ನೇ ಉಲ್ಟಾ ಬರಿತೀವಿ. ಅಂದ್ರೆ ಎಥೆನಾಲ್ ಫಸ್ಟ್ ತಗೋಬೇಕು, CH3 CH2OH. ಇಲ್ಲಿ ಸೈಡ್ ಸ್ಟೆಪ್ ರೂಲ್ ಅನ್ನ ಅಪ್ಲೈ ಮಾಡ್ತೀವಿ. ಅಂದ್ರೆ ಬೀಟಾ ಎಲಿಮಿನೇಷನ್, ಕಾನ್ಸಂಟ್ರೇಟೆಡ್ H2SO4 ಹಾಕ್ಬೇಕು ಇಲ್ಲಿ. ಯಾಕೆ, ವಾಟರ್ನ ರಿಮೂವ್ ಮಾಡಬೇಕು. ಅದನ್ನೇ ಡಿಹೈಡ್ರೇಷನ್ ಅಂತ ಹೇಳಿರ್ತೀವಿ. ಸೊ ನೋಡಿ, ಹೈಡ್ರೇಷನ್ ಅಲ್ಲಿ ಡೈಲ್ಯೂಟ್ H2SO4 ತಗೊಂಡೆ, ಡಿಹೈಡ್ರೇಷನ್ ಅಲ್ಲಿ ಕಾನ್ಸಂಟ್ರೇಟೆಡ್ H2SO4 ತಗೋತೀವಿ. ಈ ರಿಯಾಕ್ಷನ್ ಅನ್ನೇ ನಾವಿಲ್ಲಿ ಮೆಕ್ಯಾನಿಸಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇಲ್ಲೂ ಅಷ್ಟೇ, ಕಾನ್ಸಂಟ್ರೇಟೆಡ್ H2SO4 ಕೆಟಲಿಸ್ಟ್ ಆಗೋ ಆಕ್ಟ್ ಮಾಡುತ್ತೆ, ಡಿಹೈಡ್ರೇಟಿಂಗ್ ಏಜೆಂಟ್ ಆಗೋ ಕೂಡ ಆಕ್ಟ್ ಮಾಡುತ್ತೆ, ಪ್ರೋಟೋನೇಷನ್ ಅಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಫಸ್ಟ್ ಏನಾಗುತ್ತೆ, ಪ್ರೋಟೋನೇಷನ್ನೇ ಆಗೋದು.
ಸೊ ಫಸ್ಟ್ ಸ್ಟೆಪ್ ನಾನು ಫಸ್ಟ್ ರಿಯಾಕ್ಷನ್ ಬರೆದಿರ್ತೀನಿ. CH3 CH2 OH. H2SO4 ಹೈಡ್ರೋಜನ್ನ ಈ ಆಕ್ಸನ್ ನೋಡಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಬರ್ದೀನಿ, ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಅದು. ಸೊ ಈ H+ ಅನ್ನ ಗ್ರ್ಯಾಬ್ ಮಾಡುತ್ತೆ. ಗ್ರ್ಯಾಬ್ ಮಾಡಿದಾಗ ಇಲ್ಲಿ CH3 CH2 OH2 ಫಾರ್ಮೇಷನ್ ಆಯಿತು. ಇದನ್ನೇ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಥವಾ ಪ್ರೋಟೋನೇಷನ್ ಆಫ್ ಆಲ್ಕೋಹಾಲ್ ಅಂತ ಹೆಡ್ಡಿಂಗ್ ಬರೆದ್ರು ಆಯ್ತು. ಪ್ರೋಟೋನೇಷನ್ ಆಫ್ ಆಲ್ಕೋಹಾಲ್, ಆಲ್ಕೋಹಾಲ್ಗೆ ಪ್ರೋಟೋನೇಷನ್ ಮಾಡ್ತಾ ಇದೀವಿ ಅಂದ್ರೆ ಪ್ರೋಟಾನ್ನ ಆಡ್ ಮಾಡ್ತಾ ಇದೀವಿ ಅಷ್ಟೇ. ಸೆಕೆಂಡ್ ಸ್ಟೆಪ್ ಏನ್ ಬರೀತೀವಿ ಹಾಗಾದ್ರೆ, ಆ ಪ್ರೋಟೋನೇಷನ್ ಆಗಿರುವಂತ ಆಲ್ಕೋಹಾಲನ್ನ ಫಸ್ಟ್ ಬರ್ಕೋತೀನಿ. ಇಲ್ಲಿ ಆಕ್ಸನ್ಗೆ ಚಾರ್ಜ್ ಬ್ಯಾಲೆನ್ಸ್ ಆಗಬೇಕು. ಹಾಗಾದ್ರೆ ಅಲಾಂಗ್ ವಿತ್ ದಿಸ್ ಬಾಂಡ್ ನಾನು ಈ ಗ್ರೂಪ್ನ ರಿಮೂವ್ ಮಾಡಿಬಿಡ್ತೀನಿ. ಏನದು ಗ್ರೂಪು? H2O ಅಷ್ಟೇ. ಹಾಗಾದ್ರೆ H2O ಹೋದ್ರೆ ನಮ್ಮ ಹತ್ರ ಉಳ್ಕೊಳ್ಳೋದೇನು? CH3 ಇದೆ, CH2 ಇದೆ. ಈ ಕಾರ್ಬನ್ನು ಈ ಎಲೆಕ್ಟ್ರಾನ್ನ ಲಾಸ್ ಮಾಡ್ಕೊಳ್ತಲ್ವಾ, ಡೊನೇಟ್ ಮಾಡಿದ್ರೆ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಹಾಗಾದ್ರೆ ಆ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಬಂದಿದೆ ಅಲ್ವಾ, ಏನಂತ ಹೇಳ್ತೀವೋ ಅದನ್ನ? ನಾವು ಅದನ್ನ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಸೆಕೆಂಡ್ ಸ್ಟೆಪ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಆಗುತ್ತೆ. ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯಾನ್ ಸೆಕೆಂಡ್ ಸ್ಟೆಪ್ ಇದು. ಅಗೇನ್ ಪ್ರಾಡಕ್ಟ್ ನೋಡಿ ನಮ್ಗೆ ಏನ್ ಬೇಕು? CH2 ಡಬಲ್ ಬಾಂಡ್ CH2 ಬೇಕು. ಇಲ್ಲೇನಿದೆ? CH3 CH2 ಇದೆ. ಹಾಗಾದ್ರೆ ಥರ್ಡ್ ಸ್ಟೆಪ್ ಅಲ್ಲಿ ಇಲ್ಲೂ ಕೂಡ ಏನ್ ಮಾಡ್ತೀವಿ? ಸೊ ಹೈಡ್ರೋಜನ್ ರಿಮೂವ್ ಮಾಡ್ತೀವಿ. ಅದನ್ನೇ ಡಿಪ್ರೋಟೋನೇಷನ್ ಅಂತ ಹೇಳ್ತೀವಿ. ಡಿಪ್ರೋಟೋನೇಷನ್ ಅಥವಾ ಎಲಿಮಿನೇಷನ್ ಆಫ್ ಪ್ರೋಟಾನ್. ತುಂಬಾ ಸಿಂಪಲ್ ರಿಯಾಕ್ಷನ್ಸ್ ಇವು, ಬಟ್ ನೀವು ಹೇಗೆ ಮಿಸ್ಟೇಕ್ ಮಾಡ್ತೀರಾ ಅಂತಂದ್ರೆ ಚಾರ್ಜಸ್ ಕರೆಕ್ಟಾಗಿ ಬರ್ತಿರಲ್ಲ, ಸ್ಟೆಪ್ಸನ್ನ ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡಿರಲ್ಲ, ಈ ಥರ ಸಿಂಪಲ್ ಮಿಸ್ಟೇಕ್ಸ್ ಮಾಡ್ತೀರಾ. ಆ ಸಿಂಪಲ್ ಮಿಸ್ಟೇಕ್ಸಿಗೂ ಕೂಡ ಮಾರ್ಕ್ಸನ್ನು ಕಟ್ ಮಾಡಬೇಕಾಗತ್ತೆ ನಾವು. ನೋಡಿ, ಈಗ ಹೈಡ್ರೋಜನನ್ನು ರಿಮೂವ್ ಮಾಡಬೇಕಂದ್ರೆ ಪ್ರೋಟಾನ್, ಯಾವುದೋ ಒಂದು ಹೈಡ್ರೋಜನ್ನ ರಿಮೂವ್ ಮಾಡ್ತೀರಾ. ಹಾಗಾದರೆ ಆ ಹೈಡ್ರೋಜನ್ ಕಾರ್ಬನ್ ಇದ್ದಿದ್ದ ಬಾಂಡು ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗುತ್ತೆ. ಹಾಗಾದರೆ ನಮಗೆ CH2 ಡಬಲ್ ಬಾಂಡ್ CH2 ಫಾರ್ಮೇಷನ್ ಆಯಿತು ವಿತ್ ದ ರಿಮೂವಲ್ ಆಫ್ H+ ಅಯಾನ್, ಡಿಪ್ರೋಟೋನೇಷನ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಸಿಂಪಲ್ ಮೆಕ್ಯಾನಿಸಮ್. ಸೊ ಯಾವುದಾದ್ರೂ ಒಂದು ಆಲ್ಕೋಹಾಲನ್ನ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4 ಹಾಕಿದ್ರೆ ವಾಟರ್ ರಿಮೂವ್ ಆಗುತ್ತೆ, ಆಗ ನಮಗೆ ಆಲ್ಕಿನ್ ಫಾರ್ಮೇಷನ್ ಆಗುತ್ತೆ. ಫಸ್ಟ್ ಸ್ಟೆಪ್ಪು ಫಾರ್ಮೇಷನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಅಥವಾ ಪ್ರೋಟೋನೇಷನ್ ಆಫ್ ಆಲ್ಕೋಹಾಲ್. ಸೊ ಈ ಥರ ನಮಗೆ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಅಲ್ಲಿಂದ ವಾಟರ್ ಮಾಲಿಕ್ಯೂಲ್ ರಿಮೂವ್ ಮಾಡಿದಾಗ ವಿಲ್ ಗೆಟ್ ಅ ಕಾರ್ಬೋಕ್ಯಾಟಯಾನ್, ಕಾರ್ಬೋಕ್ಯಾಟಯಾನಿಂದ H+ ರಿಮೂವ್ ಮಾಡಿದ್ರೆ ವಿಲ್ ಗೆಟ್ ಅ ಆಲ್ಕೀನ್. ಸೊ ಇಲ್ಲಿ ಈಥೀನ್ ಫಾರ್ಮೇಷನ್ ಆಗುತ್ತೆ. ಇದೊಂದು 3 ಮಾರ್ಕ್ ಮೆಕ್ಯಾನಿಸಮ್. ಒಂದು ಆಸಿಡ್ ಕೆಟಲೈಸ್ ಹೈಡ್ರೇಷನ್ ಆಫ್ ಆಲ್ಕೀನ್ ಟು ಆಲ್ಕೋಹಾಲ್, ಆಸಿಡ್ ಕೆಟಲೈಸ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಆಲ್ಕೀನ್. ಇದೆರಡು ಮೆಕ್ಯಾನಿಸಮ್ ಅಲ್ಲಿ ಒಂದು ಮೆಕ್ಯಾನಿಸಮ್ ಕಂಪಲ್ಸರಿ ಕೇಳ್ತಾರೆ ಕಣ್ರು. ಎರಡು ಸಿಂಪಲ್ಲೇ, ಇದೇ ಥರ ನೆನ್ಪಿಟ್ಕೊಳ್ಳಿ ಅಷ್ಟು. ನೆಕ್ಸ್ಟ್ ಅದರ್ ಕ್ವಶನ್ಸ್, ಬೇರೆ ಯಾವ್ದಾರ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಈ ಚಾಪ್ಟ್ರಲ್ಲಿ. ಒಂದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಫಿನಾಲ್ಸ್. ಈ ಫಿನಾಲ್ ಹೇಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ಅದೊಂದು ನಮಗೆ ನಾರ್ಮಲಿ ಕೇಳ್ತಾ ಇರ್ತಾರೆ. ಅದನ್ನ ಹೇಗೆ ಕೇಳ್ತಾರೆ? ಕಂಪ್ಲೀಟ್ ದ ಫಾಲೋಯಿಂಗ್ ಇಕ್ವೇಷನ್ ಅಲ್ಲೋ ಅಥವಾ ರೀಸನಿಂಗ್ ಟೈಪ್ ಆಫ್ ಕ್ವಶನ್ ಅಲ್ಲೋ ಈ ಥರ ಕೇಳ್ತಾರೆ. ನೋಡಿ, ಫಿನಾಲ್ ಇದು, ಫಿನಾಲನ್ನ ಡೈಲ್ಯೂಟ್ HNO3 ಜೊತೆಗೆ ಟ್ರೀಟ್ ಮಾಡಿದ್ರೆ ನಿಮಗೆ ಎರಡು ಪ್ರಾಡಕ್ಟ್ ಬರುತ್ತೆ. ಮಿಕ್ಸ್ಚರ್ ಆಫ್ ಪ್ಯಾರಾನೈಟ್ರೋಫಿನಾಲ್ ಮತ್ತೆ ಆರ್ಥೋನೈಟ್ರೋಫಿನಾಲ್. ಇದು ಮಿಕ್ಸ್ಚರ್ ಆಫ್ ಪ್ಯಾರಾ ಮತ್ತೆ ಆರ್ಥೋನೈಟ್ರೋಫಿನಾಲ್ ಫಾರ್ಮೇಷನ್ ಆಗುತ್ತೆ. ಅದೇ ಫಿನಾಲನ್ನ ಕಾನ್ಸಂಟ್ರೇಟೆಡ್ HNO3 ಜೊತೆಗೆ ಟ್ರೀಟ್ ಮಾಡಿದ್ರೆ, ಏನು ಕಾನ್ಸಂಟ್ರೇಟೆಡ್ HNO3 ಅಂದರೆ ನೈಟ್ರೇಟಿಂಗ್ ಮಿಕ್ಸ್ಚರ್ ಜೊತೆಗೆ ಟ್ರೀಟ್ ಮಾಡಿದ್ರೆ ಇದನ್ನು ಕೇಳ್ಬೋದು ಅವರು. ಎಕ್ಸ್ಪ್ಲೈನ್ ದ ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ನೈಟ್ರೇಟಿಂಗ್ ಮಿಕ್ಸ್ಚರ್, ಎಕ್ಸ್ಪ್ಲೈನ್ ದ ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ಕಾನ್ಸಂಟ್ರೇಟೆಡ್ HNO3. ಈ ಥರ ಕೇಳ್ಬಿಟ್ರೆ ಮುಗಿತಲ್ಲ 2 ಮಾರ್ಕಿಗೆ. ಸೊ ಕಾನ್ಸಂಟ್ರೇಟೆಡ್ HNO3 ಆದರೂ ಆಗಲಿ, ನೈಟ್ರೇಟಿಂಗ್ ಮಿಕ್ಸ್ಚರ್ ಆದರೂ ಆಗಲಿ, ವಿಲ್ ಗೆಟ್ ಅ ಸಿಂಗಲ್ ಪ್ರಾಡಕ್ಟ್ ಟ್ರೈ ಸಬ್ಸ್ಟಿಟ್ಯೂಟೆಡ್ ಫಿನಾಲ್ ಫಾರ್ಮೇಷನ್ ಆಗುತ್ತೆ. 2, 4, 6 ಟ್ರೈನೈಟ್ರೋಫಿನಾಲ್. ಇದನ್ನೇ ನಾವು ಪಿಕ್ರಿಕ್ ಆಸಿಡ್ ಅಂತ ಹೇಳ್ತೀವಿ. ಪಿಕ್ರಿಕ್ ಆಸಿಡ್ 2, 4, 6 ಟ್ರೈನೈಟ್ರೋಫಿನಾಲ್ ಫಾರ್ಮೇಷನ್ ಆಯಿತು. ಅದೇ ಫಿನಾಲನ್ನ ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್.
ಸೊ ಲೆಸ್ ಪೋಲಾರ್ ಸಾಲ್ವೆಂಟ್ ಲೈಕ್ ಕಾರ್ಬನ್ ಡೈಸಲ್ಫೈಡ್ ಜೊತೆಗೆ ಟ್ರೀಟ್ ಮಾಡಿದ್ರೆ ಹಾಗೆ ನಮಗೆ ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಒಂದು ಪ್ಯಾರಾಬ್ರೋಮೋಫಿನಾಲ್, ಇನ್ನೊಂದು ಆರ್ಥೋಬ್ರೋಮೋಫಿನಾಲ್, ಈ ಥರ ಫಾರ್ಮೇಷನ್ ಆಗುತ್ತೆ. ಅದೇ ನಾವೇನಾದರೂ ಬ್ರೋಮಿನ್ ವಾಟರ್ ಜೊತೆಗೆ ಟ್ರೀಟ್ ಮಾಡಿದರೆ, ಫಿನಾಲ್ ಆನ್ ಟ್ರೀಟಿಂಗ್ ವಿತ್ ಬ್ರೋಮಿನ್ ವಾಟರ್, ಅಗೇನ್ ನಮಗೆ ಸಿಂಗಲ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಅಗೇನ್ ಟ್ರೈ ಸಬ್ಸ್ಟಿಟ್ಯೂಟೆಡ್ 2,4,6 ಟ್ರೈಬ್ರೋಮೋಫಿನಾಲ್. ಅಂದರೆ ಇಲ್ಲಿ ಎಲ್ಲ ರಿಯಾಕ್ಷನ್ನು ಒಂದೇ ಸರಿ ಕೇಳಲ್ಲ, ನಾನು ನಿಮಗೆ ಈಸಿಯಾಗಿ ನೆನಪಿರಲಿ ಅಂತೇಳಿ ಫ್ಲೋ ಚಾರ್ಟ್ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎನಿ ಒನ್ ರಿಯಾಕ್ಷನ್ ಜನರಲಿ ದೆ ಮೇ ಆಸ್ಕ್. ಯಾಕೆ ಈ 4 ರಿಯಾಕ್ಷನ್ನ ಹಾಕಿದ್ದೀನಿ ಅಂತಂದರೆ ನಿಮಗೆ ರಿಪೀಟೆಡ್ಲಿ ಕೇಳೋದೇ ಇದು. ಡೈಲ್ಯೂಟ್ HNO3 ಅಂದರೆ ಮಿಕ್ಸ್ಚರ್ ಆಫ್ ಪ್ಯಾರಾ ಮತ್ತು ಆರ್ಥೋನೈಟ್ರೋಫಿನಾಲ್. ಕಾನ್ಸಂಟ್ರೇಟೆಡ್ HNO3 ಅಥವಾ ನೈಟ್ರೇಟಿಕ್ ಮಿಕ್ಸ್ಚರ್ ಅಂದರೆ ಪಿಕ್ರಿಕ್ ಆಸಿಡ್. ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ ಲೆಸ್ ಪೋಲಾರ್ ಸಾಲ್ವೆಂಟ್ ಲೈಕ್ CS2 ಅಂತ ಹೇಳಿದ್ರೆ ಮಿಕ್ಸ್ಚರ್ ಆಫ್ ಪ್ಯಾರಾ ಬ್ರೋಮೋಫಿನಾಲ್, ಆರ್ಥೋಬ್ರೋಮೋಫಿನಾಲ್. ಬ್ರೋಮಿನ್ ವಾಟರ್ ಜೊತೆಗೆ ಟ್ರೀಟ್ ಮಾಡಿದ್ರೆ ನಮಗೆ 2,4,6 ಟ್ರೈಬ್ರೋಮೋಫಿನಾಲ್ ಫಾರ್ಮೇಷನ್ ಆಗುತ್ತೆ. ನೆನಪಿರಲಿ, ಈ 4 ರಿಯಾಕ್ಷನನ್ನು ತುಂಬ ರಿಪೀಟೆಡ್ಲಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್, ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ಸ್ ಫ್ರಮ್ ಕಾರ್ಬೋನಿಲ್ ಕಾಂಪೌಂಡ್ಸ್ ಯೂಸಿಂಗ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ನೋಡಿ, ಇಲ್ಲಿ ರಿಯಾಕ್ಷನ್ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೇನು ಹೋಗಲ್ಲ, ಜಸ್ಟ್ ನಿಮಗೆ ನೆನಪಿರಲಿ. ಫಾರ್ಮಾಲ್ಡಿಹೈಡ್ ಜೊತೆಗೆ ಟ್ರೀಟ್ ಮಾಡಿದರೆ ಒಂದು ರಿಯಾಕ್ಷನ್ನ ಬೇಕಿದ್ರೆ ಬರೆದ್ಬಿಡ್ತೀನಿ ಕಂಡ್ರು, ನಿಮಗೆ ನೆನಪಿರಲಿ. ಅದಾದಮೇಲೆ ಈ ಥರ ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಫಾರ್ಮಾಲ್ಡಿಹೈಡ್ ತಗೋತೀನಿ, HC⁻OH. ಇದಕ್ಕೆ ನಾನು ಏನು ಮಾಡ್ತೀನಿ, ಗ್ರಿಗ್ನಾರ್ಡ್ ರಿಯೇಜೆಂಟ್ನ ಆ್ಯಡ್ ಮಾಡ್ತೀನಿ, CH3MgBr ಅಂತ ಅನ್ಕೊಳ್ಳೋಣ. ಸೊ ಏನು ಮಾಡುತ್ತೆ, ಈ ಮಿಥೈಲ್ ಗ್ರೂಪ್ ಇದ್ದಿದ್ದು ಕಾರ್ಬೋನಿಲ್ ಗ್ರೂಪಿಗೆ ಅಟ್ಯಾಕ್ ಮಾಡುತ್ತೆ. ಸೊ ಪೈ ಬಾಂಡ್ ಆಕ್ಸನ್ ಕಡೆ ಶಿಫ್ಟ್ ಆಯಿತು, ಆಕ್ಸನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಅದು MgBr ಗ್ರೂಪನ್ನ ತಗೊಳುತ್ತೆ. ಫಾಲೋಡ್ ಬೈ ಹೈಡ್ರಾಲಿಸಿಸ್ ಅಂತಂದರೆ ಇಲ್ಲಿ ಬಾಂಡ್ ಕ್ಲೀವೇಜ್ ಆಗಿಬಿಟ್ಟು ನಮಗೆ ಒಂದು CH3 ಗ್ರೂಪ್ ಇದೆ, ಇನ್ನೊಂದು ಇಲ್ಲಿ CH2 ಗ್ರೂಪ್ ಇದೆ. ಬಾಂಡ್ ಕ್ಲೀವೇಜ್ ಆಗಿಬಿಟ್ಟು ನಮಗೆ OH ಫಾರ್ಮೇಷನ್ ಆಯಿತು. ವಿತ್ ದ ಲಿಬ್ರೇಷನ್ ಆಫ್ OH MgBr, ಹೈಡ್ರಾಕ್ಸಿ ಮೆಗ್ನೀಷಿಯಂ ಬ್ರೋಮೈಡ್ ಫಾರ್ಮೇಷನ್ ಆಗುತ್ತೆ. ಹಾಗಾದರೆ ನಾನು ಫಾರ್ಮಾಲ್ಡಿಹೈಡ್ ರಿಯಾಕ್ಟೆಂಟ್ ತಗೊಂಡಿದ್ದೆ. ನಮ್ಗೆ ಯಾವ ಟೈಪ್ ಆಲ್ಕೋಹಾಲ್ ಬರುತ್ತೆ? ಫಾರ್ಮಾಲ್ಡಿಹೈಡ್ ತಗೊಂಡ್ರೆ ಪ್ರೈಮರಿ ಆಲ್ಕೋಹಾಲೇ ಬರುತ್ತೆ. ಅದೇ ನಾನೇನಾದರೂ ಹೈಯರ್ ಆಲ್ಡಿಹೈಡ್ ತಗೊಂಡೆ, ತುಂಬ ಸಿಂಪಲ್ ಕೊಂಡ್ರು, ಇಲ್ಲಿ ಹೈಡ್ರೋಜನ್ ರಿಮೂವ್ ಮಾಡ್ತೀರಾ. ಹೈಯರ್ ಆಲ್ಡಿಹೈಡ್ ಅಂತಂದರೆ ಯಾವುದಾದ್ರೂ ಅಸಿಟಾಲ್ಡಿಹೈಡೋ ಪ್ರೊಪೆನಾಲೋ ಯೂಸ್ ಮಾಡಿ, ಒಂದು R ಗ್ರೂಪು, ಇನ್ನೊಂದು ಹೈಡ್ರೋಜನ್. ಹಾಗಾದರೆ ಈ ಆಲ್ಕೋಹಾಲ್ ಏನದು? ಸೆಕೆಂಡರಿ ಆಲ್ಕೋಹಾಲ್. ಹೈಯರ್ ಆಲ್ಡಿಹೈಡ್ ತಗೊಂಡ್ರೆ ಸೆಕೆಂಡರಿ ಆಲ್ಕೋಹಾಲೇ ಬರುತ್ತೆ. ಟೆರ್ಷಿಯರಿ ಆಲ್ಕೋಹಾಲ್ ಬರಬೇಕು ಅಂದರೆ ಏನು ತಗೋಬೇಕು? 2 ಹೈಡ್ರೋಜನ್ ರೀಪ್ಲೇಸ್ ಮಾಡಬೇಕು, ಅಲ್ಲಿ ಕೂಡ ಆಲ್ಕೈಲ್ ಗ್ರೂಪೇ ತಗೋಬೇಕು. ಹಾಗಾದರೆ ಇಲ್ಲಿ ನೋಡಿ, ವಿಚ್ ಟೈಪ್ ಆಫ್ ಆಲ್ಕೋಹಾಲ್ ಯು ಆರ್ ಗೆಟಿಂಗ್? ಟೆರ್ಷಿಯರಿ ಆಲ್ಕೋಹಾಲ್. ಗೊತ್ತಿರಲಿ ಮಕ್ಕಳ, ಗ್ರಿಗ್ನಾರ್ಡ್ ರಿಯೇಜೆಂಟನ್ನು ಫಾರ್ಮಾಲ್ಡಿಹೈಡ್ ಜೊತೆಗೆ ಟ್ರೀಟ್ ಮಾಡಿದ್ರೆ ಮಾತ್ರ ನಮಗೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಯಾವುದೇ ಹೈಯರ್ ಆಲ್ಡಿಹೈಡ್ ಜೊತೆಗೆ ಟ್ರೀಟ್ ಮಾಡಿದ್ರೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಕೀಟೋನ್ ಜೊತೆಗೆ ಟ್ರೀಟ್ ಮಾಡಿದ್ರೆ ಟೆರ್ಷಿಯರಿ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ರಿಯಾಕ್ಷನ್ ನಾನು ಏನಲ್ಲಿ ಒಂದು ಸಿಂಪಲ್ ರಿಯಾಕ್ಷನ್ ಬರೆದು ಗ್ರೂಪ್ಸ್ನ ಚೇಂಜ್ ಮಾಡಿದೆ, ಆ ಥರ ಪ್ರಾಕ್ಟೀಸ್ ಮಾಡ್ತೀರಾ. ಅಂದರೆ ಇಲ್ಲೆಲ್ಲ ಕೂಡ ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ರಿಯಾಕ್ಷನ್ ಅಂತ ಕೇಳಲ್ಲ, ನಾರ್ಮಲಿ ಕಂಪ್ಲೀಟ್ ದ ಫಾಲೋಯಿಂಗ್ ಇಕ್ವೇಷನಲ್ಲಿ ಕೇಳ್ತಾರೆ. ಹಾಗಾಗಿ ಗೊತ್ತಿರಲಿ. ಇದೇ ಥರ ಇನ್ನೊಂದು ಕ್ವಶನ್ ಅಂತಂದರೆ, ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಬೈ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್. ಪ್ರೈಮರಿ ಆಲ್ಕೋಹಾಲ್ಸನ್ನು ಆಕ್ಸಿಡೇಷನ್ ಮಾಡ್ತೀವಿ. 2 ಥರ ಆಗುತ್ತೆ ಆಕ್ಸಿಡೇಷನ್. ಇಲ್ಲಿ ಪ್ರೈಮರಿ ಆಲ್ಕೋಹಾಲನ್ನು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಪಿರಿಡೀನಿಯಂ ಕ್ಲೋರೋಕ್ರೋಮೇಟು, ಪಿರಿಡೀನಿಯಂ ಡೈಕ್ರೋಮೇಟು, ಕ್ರೋಮಿಯಂ ಆಕ್ಸೈಡ್ CrO3 ಇದನ್ನು ಮಾತ್ರ ಯೂಸ್ ಮಾಡಿದ್ರೆ ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ ವಿಲ್ ಸ್ಟಾಪ್ಸ್ ಅಟ್ ಆಲ್ಡಿಹೈಡಿಕ್ ಸ್ಟೇಜ್. ಆಲ್ಡಿಹೈಡಿಕ್ ಸ್ಟೇಜಲ್ಲೇ ನಮಗೆ ಆಕ್ಸಿಡೇಷನ್ ಸ್ಟಾಪ್ ಆಗಿಬಿಡುತ್ತೆ. ಹಾಗಾದರೆ ಸರ್ ನಾವು KMnO4 K2Cr2O7 ಈ ಥರ ಆಲ್ಕಲೈನ್ KMnO4, ಅಸಿಡಿಫೈಡ್ KMnO4 ಅಥವಾ ಅಸಿಡಿಫೈಡ್ K2Cr2O7 ಇದನ್ನೆಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ ಸರ್? ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಕಂಡ್ರು. ಇದು ಆಲ್ಡಿಹೈಡಲ್ಲಿ ಆಕ್ಸಿಡೇಷನ್ ಸ್ಟಾಪ್ ಆಗಲ್ಲ, ಫರ್ದರ್ ಆಕ್ಸಿಡೇಷನ್ ಆಗಿಬಿಟ್ಟು ನಮಗೆ ಫೈನಲ್ ಪ್ರಾಡಕ್ಟು ಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ಇಟ್ ಗಿವ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್. ಹಾಗಾದರೆ ವಿಚ್ ಆರ್ ದ ರಿಯೇಜೆಂಟ್ಸ್ ಯೂಸ್ ಟು ಕನ್ವರ್ಟ್ ಪ್ರೈಮರಿ ಆಲ್ಕೋಹಾಲ್ ಟು ಆಲ್ಡಿಹೈಡ್ ಬೈ ಆಕ್ಸಿಡೇಷನ್ ಅಂತಂದರೆ ನೆನಪಿರಲಿ, PCC, PDC, CrO3.
ಸೆಕೆಂಡರಿ ಆಲ್ಕೋಹಾಲ್ ತಗೋತೀನಿ. ಸೆಕೆಂಡರಿ ಆಲ್ಕೋಹಾಲ್ಗೆ ನೀನು ಯಾವುದಾದ್ರೂ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡೋ, ನಿಮ್ಗಲ್ಲಿ ಬರೋದೇ ಕೀಟೋನ್. ಸೊ ಕೀಟೋನನ್ನು ನಾವು ಆಕ್ಸಿಡೇಷನ್ ಮಾಡ್ತೀವಿ ಅಂತಂದರೆ ಇಟ್ ರಿಕ್ವೈರ್ಸ್ ಡ್ರಾಸ್ಟಿಕ್ ಕಂಡೀಷನ್. ತುಂಬ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಬೇಕಾಗತ್ತೆ, ಎಲಿವೇಟೆಡ್ ಟೆಂಪರೇಚರ್ನ ಮೇಂಟೈನ್ ಮಾಡಬೇಕಾಗತ್ತೆ. ಅವಾಗ ನಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ಬಟ್ ದ ಕಾಂಪೌಂಡ್, ದ ಪ್ರಾಡಕ್ಟ್ ಒಬ್ಟೈನ್ ವಿಲ್ ನಾಟ್ ಹ್ಯಾವ್ ಅ ಸೇಮ್ ನಂಬರ್ ಆಫ್ ಕಾರ್ಬನ್ ಆಸ್ ದಟ್ ಅನ್ ಕೀಟೋನ್. ಕೀಟೋನಲ್ಲಿ ಇರೋಷ್ಟೇ ಕಾರ್ಬನ್ ಇರಲ್ಲ, ಲೆಸ್ ನಂಬರ್ ಆಫ್ ಕಾರ್ಬನ್ಸ್ ಇರುವಂಥ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಬಿಕಾಸ್ ಮಲ್ಟಿಪಲ್ ಕಾರ್ಬನ್ ಬಾಂಡ್ ಕ್ಲೀವೇಜ್ ಆಗಿಬಿಡುತ್ತೆ ಅಲ್ಲಿ. ಸೊ ಹಂಗಾಗಿ ಕೀಟೋನ್ಸ್ ನಮಗೆ ಆಕ್ಸಿಡೇಷನ್ ಆಗಬೇಕು ಅಂತಂದರೆ ನಾರ್ಮಲ್ ಕಂಡೀಷನಲ್ಲಿ ಆಗಲ್ಲ. ಗೊತ್ತಿರಲಿ ಇದು. ಪ್ರೈಮರಿ ಆಲ್ಕೋಹಾಲ್ಗೆ PCC, PDC, CrO3 ಹಾಕಿದರೆ ಆಲ್ಡಿಹೈಡ್, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್. ಸೆಕೆಂಡರಿ ಆಲ್ಕೋಹಾಲ್ಗೆ ಎನಿ ಆಕ್ಸಿಡೈಸಿಂಗ್ ಏಜೆಂಟ್ ವಿ ಕ್ಯಾನ್ ಯೂಸ್, ಇಟ್ ಗಿವ್ಸ್ ಕೀಟೋನ್. ಸರ್ ಟೆರ್ಷಿಯರಿ ಆಲ್ಕೋಹಾಲು ಆಗಲ್ಲಪ್ಪ. ಟೆರ್ಷಿಯರಿ ಆಲ್ಕೋಹಾಲ್ ವಿಲ್ ನಾಟ್ ಅಂಡರ್ಗೋ ಆಕ್ಸಿಡೇಷನ್. ನೋಡಿ ಅದೇ ಥರ ಇನ್ನೊಂದು, ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಬೈ ಡಿಹೈಡ್ರೋಜಿನೇಷನ್ ಆಫ್ ಆಲ್ಕೋಹಾಲ್. ಪ್ರೈಮರಿ ಆಲ್ಕೋಹಾಲನ್ನ ಡಿಹೈಡ್ರೋಜಿನೇಟಿಂಗ್ ಏಜೆಂಟ್ ಅಂತಂದ್ರೆ ಕಾಪರೇಟ್ 573 ಕಂಡ್ರು. ಇದು ಒಂದು ರಿಯೇಜೆಂಟ್. ಪ್ರೈಮರಿ ಆಲ್ಕೋಹಾಲ್ ನಾವು ಕಾಪರೇಟ್ 573 ಕೆಲ್ವಿನ್ ಟ್ರೀಟ್ ಮಾಡಿದ್ರೆ ನಿಮಗೆ ಇಲ್ಲೂ ಕೂಡ ಆಲ್ಡಿಹೈಡ್ ಬರುತ್ತೆ. ಹಾಗಾದ್ರೆ ಯಾವ್ದೆಲ್ಲ ರಿಯೇಜೆಂಟು ಪ್ರೈಮರಿ ಆಲ್ಕೋಹಾಲ್ ಟು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂದ್ರೆ PCC, PDC, CrO3, ಕಾಪರೇಟ್ 573 ಅದೆಲ್ಲ ಹಾಕಿದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಇದು ಡಿಹೈಡ್ರೋಜಿನೇಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಸೆಕೆಂಡರಿ ಆಲ್ಕೋಹಾಲ್ನ ಡಿಹೈಡ್ರೋಜಿನೇಟಿಂಗ್ ಏಜೆಂಟ್ ಕಾಪರೇಟ್ 573 ಕೆಲ್ವಿನ್ ಹಾಕಿದ್ರೆ ನಮಗೆ ಕೀಟೋನ್ ಫಾರ್ಮೇಷನ್ ಆಗುತ್ತೆ. ಸರ್ ಇಲ್ಲಿ ಟೆರ್ಷಿಯರಿ ಆಲ್ಕೋಹಾಲ್ ಯೂಸ್ ಮಾಡಿದ್ರೆ ನೋಡಿ, ಟೆರ್ಷಿಯರಿ ಆಲ್ಕೋಹಾಲನ್ನ ಕಾಪರೇಟ್ 573 ಕೆಲ್ವಿನ್ ಟ್ರೀಟ್ ಮಾಡಿದ್ರೆ ಡಿಹೈಡ್ರೋಜಿನೇಷನ್ ಆಗಲ್ಲ. ಇನ್ಸ್ಟೆಡ್ ಆಫ್ ದಟ್ ಇಟ್ ಅಂಡರ್ಗೋ ಡಿಹೈಡ್ರೇಷನ್. ನಮ್ಗಿಲ್ಲಿ ಡಿಹೈಡ್ರೇಷನ್ ಆಗ್ಬಿಡತ್ತೆ. ಸೇಮ್ ಕಂಡೀಷನ್, ನಾವು ಕಾಪರೇಟ್ 573 ಯೂಸ್ ಮಾಡ್ತಾ ಇದೀವಿ, ಬಟ್ ಡಿಹೈಡ್ರೋಜಿನೇಷನ್ ಆಗಲ್ಲ, ಡಿಹೈಡ್ರೇಷನ್ ಆಗುತ್ತೆ. ಆಲ್ಕೋಹಾಲ್ ಡಿಹೈಡ್ರೇಷನ್ ಆದರೆ ಏನು ಬರುತ್ತೆ? ಇವಾಗಿನ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಆಸಿಡ್ ಕೆಟಲೈಸ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಆಲ್ಕೀನ್ ಅಂದರೆ ನಮಗಿಲ್ಲಿ ಆಲ್ಕೀನ್ ಫಾರ್ಮೇಷನ್ ಆಗುತ್ತೆ. ಈ ರಿಯಾಕ್ಷನ್ ಅನ್ನು ತುಂಬಾ ಸರಿ ಕೇಳಿದ್ದಾರೆ, ಗೊತ್ತಿರಲಿ. ಕಂಪ್ಲೀಟ್ ದ ಫಾಲೋಯಿಂಗ್ ಈಕ್ವೇಷನ್ ಅಲ್ಲಿ, ಅಥವಾ ವಿಚ್ ಟೈಪ್ ಆಫ್ ಆಲ್ಕೋಹಾಲ್ ಆನ್ ಟ್ರೀಟಿಂಗ್ ವಿತ್ ಕಾಪರೇಟ್ 573 ಕೆಲ್ವಿನ್ ಗಿವ್ಸ್ ಆಲ್ಕೀನ್ ಅಂತ ಕೇಳಿದ್ರೆ ಗೊತ್ತಿರಲಿ, ಟೆರ್ಷಿಯರಿ ಆಲ್ಕೋಹಾಲ್ ಅದು. ಬೇರೆ ಅದರ್ಸ್ ಕ್ವಶನ್ಸ್ ಅಲ್ಲಿ ಪ್ರಿಪರೇಷನ್ ಆಫ್ ಆಸ್ಪಿರಿನ್ ಫ್ರಮ್ ಸ್ಯಾಲಿಸಿಲಿಕ್ ಆಸಿಡ್ ಕೇಳ್ಬೋದು. ಈ ಪ್ರಿಪರೇಷನ್ ಆಫ್ ಆಸ್ಪಿರಿನ್ ಫ್ರಮ್ ಸ್ಯಾಲಿಸಿಲಿಕ್ ಆಸಿಡ್ ಡೈರೆಕ್ಟ್ಲಿ ನಾವು ಸ್ಯಾಲಿಸಿಲಿಕ್ ಆಸಿಡ್ನ ತಗೋತೀವಿ, OH COOH. ಆಸ್ಪಿರಿನ್ ಪ್ರಿಪ್ರೇಷನ್ ಅಲ್ಲಿ ಅಸೈಲೇಷನ್ ಮಾಡ್ತೀವಿ. ಅಸೈಲೇಷನ್ ಅಂತಂದ್ರೆ ಏನು ತಗೋಬೇಕು? ಆಸಿಡ್ ಕ್ಲೋರೈಡ್. ಆಸಿಡ್ ಕ್ಲೋರೈಡ್ ಅಂದ್ರೆ Cl C⋯O CH3 ತಗೋತೀವಿ. ಇಲ್ಲಿ ಏನಾಗುತ್ತೆ, ಫಿನಾಲ್ ಅಲ್ಲಿರೋ ಹೈಡ್ರೋಜನ್ನು ಆಸಿಡ್ ಕ್ಲೋರೈಡ್ ಅಲ್ಲಿರೋ ಕ್ಲೋರಿನ್ ಗ್ರೂಪ್ ಹೋಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಅನೈಡ್ರಸ್ ClCl3. ಅಥವಾ ಪಿರಿಡಿನ್ ಕೂಡ ಯೂಸ್ ಮಾಡ್ಬೋದು. ಸಾರಿ, ಇಲ್ಲಿ ನಾರ್ಮಲಿ ಅಸೈಲೇಷನ್ಲಿ ಪಿರಿಡಿನ್ ಯೂಸ್ ಮಾಡ್ತೇವೆ. ಪಿರಿಡಿನ್ ಯಾಕಂದ್ರೆ ಬೇಸ್ ಅದು. ಅಂಡ್ ಎನಿಹೌ ನಮ್ಗಿಲ್ಲಿ ಐದರ್ ನೀವು ಆಸಿಡ್ ಕ್ಲೋರೈಡ್ ಯೂಸ್ ಮಾಡಿ ಅಥವಾ ಆಸಿಟಿಕ್ ಅನ್ಹೈಡ್ರೇಟ್ ಯೂಸ್ ಮಾಡಿ ನಮಗೆ ಆಸಿಡೇ ಬರೋದು. ಓಕೆ, ಅದನ್ನು ಕೂಡ ಹೇಳಿರ್ತೀನಿ. ಸೊ ನಮಗಿಲ್ಲಿ COOH ನಾನೇನು ಚೇಂಜ್ ಮಾಡಿಲ್ಲ, ಇಟ್ ರಿಮೈನ್ಸ್ ಆಸ್ ಇಟ್ ಈಸ್. ಅಲ್ಲಿ ಹೈಡ್ರೋಜನ್ ರೀಪ್ಲೇಸ್ ಆಗಿಬಿಟ್ಟು ನಮಗೆ C⋯O CH3 ಫಾರ್ಮೇಷನ್ ಆಗುತ್ತೆ. ಅಥವಾ ಇದೇ ಫಿನಾಲನ್ನು ನಾವು ಅನ್ಹೈಡ್ರೇಟ್ ಜೊತೆಗೂ ಕೂಡ ಟ್ರೀಟ್ ಮಾಡ್ಬೋದು. CH3 C⋯O C⋯O CH3 ಇನ್ ಪ್ರೆಸೆನ್ಸ್ ಆಫ್ ಪಿರಿಡಿನ್. ಇದನ್ನು ಕೂಡ ಯೂಸ್ ಮಾಡ್ಬೋದು. ಯಾಕೆ ನೋಡಿ, ಇಲ್ಲಿ HCl ರಿಮೂವ್ ಆಯಿತು. HCl ಇಸ್ ಅನ್ ಆಸಿಡ್, ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಪಿರಿಡಿನ್ ಯೂಸ್ ಮಾಡ್ತೀವಿ. ಇಲ್ಲಿ ಕೂಡ ಅಷ್ಟೇ, ಈ ಹೈಡ್ರೋಜನ್ ಹೋಗುತ್ತೆ ಈ ಕಂಪ್ಲೀಟ್ ಗ್ರೂಪ್ ಜೊತೆಗೆ. ಹಾಗಾದರೆ ನಮಗೆ CH3 COOH ಬಂತು ಬೈ ಪ್ರಾಡಕ್ಟು. CH3 COOH ಏನದು? ಅಸಿಟಿಕ್ ಆಸಿಡ್. ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ನಮಗೆ ಪಿರಿಡಿನ್ ಯೂಸ್ ಮಾಡಿರ್ತೀವಿ. ಹಾಗಾದರೆ ಇಲ್ಲಿ ಅಗೈನ್ COOH ಗ್ರೂಪ್ನ ನಾನೇನು ಚೇಂಜ್ ಮಾಡಿಲ್ಲ, ಇಟ್ ರಿಮೈನ್ಸ್ ಆಸ್ ಇಟ್ ಈಸ್. ಇಲ್ಲಿ ಆಕ್ಸಿಜನ್ ಜೊತೆಗೆ ಈ ಹೈಡ್ರೋಜನ್ ಇದ್ದಿದ್ದು ಇಟ್ ಗೆಟ್ಸ್ ರೀಪ್ಲೇಸ್ಡ್ ಬೈ C⋯O CH3. ಇದೇ ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಹೇಳ್ತೀವಿ. ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್ನ
ಕಮರ್ಷಿಯಲಿ ನಾವು ಆಸ್ಪಿರಿನ್ ಅಂತ ಹೇಳ್ತೀವಿ. ಇಟ್ಸ್ ಅ ಡ್ರಗ್ ಯೂಸ್ಡ್ ಆಸ್ ಆನ್ ಅನಾಲ್ಜೆಸಿಕ್ಸ್, ಆ್ಯಂಟಿಪೈರೆಟಿಕ್ಸ್. ನಿಮಗೆ ಫೀವರ್ ಬಂದಾಗ, ಬಾಡಿ ಪೇಯ್ನ್ ಬಂದಾಗ, ಬಾಡಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಯೂಸ್ ಮಾಡುವಂಥ ಡ್ರಗ್ ಅದು. ಗೊತ್ತಾಗ್ತದಲ್ವಾ? ಇಷ್ಟು ರಿಯಾಕ್ಷನ್ಸನ್ನು ಇಷ್ಟು ರಿಯಾಕ್ಷನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಇಂದ. ಸೊ ಮಿಡ್ ಟರ್ಮ್ ಎಕ್ಸಾಮಿಗೆ ಇಷ್ಟೆಲ್ಲ ಚಾಪ್ಟರ್ಸನ್ನು ರಿವಿಷನ್ ಮಾಡಿಕೊಟ್ಟಿದ್ದೇವೆ. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮಿಡ್ ಟರ್ಮ್ ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.